ಕೆಲವರು ಒಪ್ಪಲಿಲ್ಲ ನಾವೇ ಸ್ವತಂತ್ರ ಅಂತ. ನಾವೇ ಸ್ವತಂತ್ರ ಅನ್ನುವ ಸ್ವಾಭಿಮಾನ ಒಳ್ಳೆಯದೇ, ಆದರೆ ಪರಕೀಯ ಶತ್ರುಗಳು ಅಂಥ ಭಯಂಕರ ಶತ್ರುಗಳಿದ್ದಾಗ ಒಗ್ಗೂಡಿದ್ರೆ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ಶಿವಾಜಿ ಮಹಾರಾಜ್ ದೊಡ್ಡದಾಗಿ ಕಟ್ಟಿ ಒಂದು ಸಾಮ್ರಾಜ್ಯವನ್ನು ಸಬಲಗೊಳಿಸಿದ್ರು. ಅವರಂಥ ಪೇಶ್ವೆಯವರು, ಅವರು ಕೂಡ ತುಂಬ ದೊಡ್ಡ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನ್ವರೆಗೂ ಹೋಗಿತ್ತು ಅವ್ರ ಕಾಲದಲ್ಲಿ. ನೀವು ಆ ಮ್ಯಾಪೆಲ್ಲ ನೋಡಿಬಿಟ್ರೆ ಬೆರಗಾಗ್ಬಿಡ್ತೀರಾ. ಆದರೆ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಎಷ್ಟು ಕಚಡಗಳು ಅಂತಂದರೆ, ಹಿಂಗೆ ಹೀಗೆ ಮೊಘಲರು ಹೋದರು, ತಕ್ಷಣ ಬ್ರಿಟಿಷರ್ಸ್ ಬಂದರು ಅನ್ನೋ ಥರ ಹೇಳ್ತಾರೆ. ಮಧ್ಯದಲ್ಲಿ ಬಂದು ನಮ್ಮ ರಾಜಂದರು ಹೇಗೆ ರೀಕನ್ಸ್ಟ್ರಕ್ಟ್ ಮಾಡಿದ್ರು, ಎಲ್ಲರೂ ಒಗ್ಗೂಡಿಸಿದ್ರು. ನಾವು ಒಗ್ಗೂಡಿದ ಕತೆ ಹೇಳಲ್ಲ. ನಮಗೆ ಮುಘಲರ ಪರಿಚಯ ಇರುವಷ್ಟು ನಮ್ಮ ರಾಜರ ಪರಿಚಯನೇ ಇಲ್ಲ. ವಿದ್ಯಾರಣ್ಯರು ದೊಡ್ಡ ಕೇಸ್ ಸ್ಟಡಿ, ಇದನ್ನು ನಾವು ಓದಲೇಬೇಕು. ಇಲ್ಲೇನಾಗಿದೆ ನಮ್ಮ ಸಮಸ್ಯೆ ಅಂತಂದರೆ, ವಿದ್ಯಾರಣ್ಯರು ಅಂದ ತಕ್ಷಣ ನಮ್ಮೊಳಗೆ ಹಿಂದೂಗಳಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರು ಯಾವ ಕಮ್ಯುನಿಟಿ? ಅವರು ಅದ್ವೈತಿಗಳಿಗೆ ನಮಗೆ ಅವ್ರು ಬೇಡ. ಇನ್ಯಾರು ಶೈವರ, ನಮಗಿದು ಬೇಡ. ಈ ಶೈವ ವೈಷ್ಣವ ದ್ವೈತ ವಿಶಿಷ್ಟ ಈ ತಲೆನೋವಲ್ಲಿ ನಾವು ಅವರನ್ನು ಅಕ್ನಾಲೆಡ್ಜ್ ಮಾಡಲ್ಲ. ಅವ್ರನ್ನ ಸೋಲಿಸ್ಬಿಟ್ರು, ಅವ್ರು ಸೋಲಿಸ್ಬಿಟ್ರು, ಇಂಥ ಚೀಪ್ ಲೆವೆಲ್ ಆರ್ಗ್ಯುಮೆಂಟಿಗೆ ಇಳಿದ್ಬಿಡ್ತೀವಿ. ಒಂದು ಅದ್ಭುತವಾದ ಒಂದು ದಕ್ಷಿಣ ಪಥವನ್ನು ಉಳಿಸಿದ್ರು. ಮತ್ತು ಇನ್ನೊಂದೇನೆಂದರೆ, ವಿದ್ಯಾರಣ್ಯರು ಸ್ವತಃ ಶಂಕರ ಮಠದ ಅವರು ಅದ್ವೈತಿಗಳಾಗಿದ್ದರು ಕೂಡ, ಅವರು ವಿಶಿಷ್ಟಾದ್ವೈತಕ್ಕೆ ವೇದಾಂತ ದೇಶಿಕರು ಕೂಡ ಅವರ ಸಮಕಾಲೀನರೇ. ವಿಶಿಷ್ಟಾದ್ವೈತಕ್ಕಾಗಿರ್ಬೋದು, ದ್ವೈತಿಗಳಿಗೆ ಇರ್ಬೋದು, ಜಯತೀರ್ಥಾಚಾರ್ಯ ಅವರೆಲ್ಲ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆ ಕಾಲದಲ್ಲೇ ಇದ್ದಂಥವ್ರು. ಎಲ್ಲರಿಗೂ ಸಮವಾದ ಪೋಷಣೆ ಕೊಟ್ಟಿದ್ದಾರೆ. ಅಂದರೆ ವೀರಶೈವಕ್ಕೆ, ಕಾಲಾಮುಖ ಶೈವ ಪಂಥ, ಬೇಕಾದಷ್ಟು ಪಂಥಗಳಿದ್ವು ಆ ಕಾಲದಲ್ಲಿ. ಎಲ್ಲಕ್ಕೂ, ದಾಸಕೂಟಕ್ಕೂ ವ್ಯಾಸಕೂಟಕ್ಕೂ ದ್ವೈತಿಗಳಿಗೂ ಎಲ್ಲರಿಗೂ ಸಮವಾದ ಪೋಷಣೆ ಕೊಟ್ಟಿದ್ದಾರೆ. ಅವರ ಉದ್ದೇಶ ಇಷ್ಟೇ, ನಾವು ಸೈದ್ಧಾಂತಿಕವಾಗಿ ಮತಭೇದಗಳಿದ್ರೂ ಪರವಾಗಿಲ್ಲ, ಇದು ಭಾರತೀಯವಾದ ಧರ್ಮ. ಈ ದೇಶದಲ್ಲಿ ಆಚಾರ್ಯರುಗಳು, ತಪಸ್ವಿಗಳು ಹುಟ್ಟು ಹಾಕಿದಂಥ ಮತಪಂಥತೆಗಳು, ಪದ್ಧತಿಗಳು ಉಳಿಬೇಕು ಅನ್ನುವ ಒಂದು ಉದಾತ್ತ ದರ್ಶನದಿಂದ ತಾವು ಯಾವ ದ್ವೈತವನ್ನು, ವಿಶಿಷ್ಟಾದ್ವೈತವನ್ನು ಒಪ್ಪೋದಿಲ್ವೋ ಅದನ್ನು ಪೋಷಣೆ ಮಾಡಿದ್ರು ಅವರು. ಅದು ವೈಯಕ್ತಿಕವಾಗಿ ಮತ ಸಿದ್ಧಾಂತಗಳ ಭೇದ, ಆದರೆ ನಾವೆಲ್ಲ ಒಂದೇ ತಾನೆ. ಈಗ ನನಗೆ ರೋಸಾ ಹೂವು ಇಷ್ಟ, ನನಗೆ ಮಲ್ಲಿಗೆ ಹೂವು ಇಷ್ಟ ಇಲ್ಲ ಅಂದರೆ ಮಲ್ಲಿಗೆ ಇರಬಾರ್ದು ಅಂತಲ್ಲ, ಅದು ಇನ್ನೊಬ್ರಿಗೆ ಇಷ್ಟ. ಈ ಒಂದು ಭಾವ, ಇದಕ್ಕಾಗಿ ನಾವು ವಿದ್ಯಾರಣ್ಯರನ್ನು ಅರ್ಥ ಮಾಡ್ಕೋಬೇಕು. ಅಂಥ ವಿದ್ಯಾರಣ್ಯರನ್ನು ಕ್ಲೆವರಾಗಿ ಪಕ್ಕಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನೋ ಮೇಲ್ಮೇಲೆ ಹೇಳ್ದಂಗೆ ಹೇಳಿಬಿಟ್ಟು, ಮೊದಲು ನನ್ನ ಕಾಲದಲ್ಲಿ ವಿದ್ಯಾರಣ್ಯ ಭಗವಾನ್ ಅವರಿಂದ ವಿಜಯನಗರ ಸಂಸ್ಥಾಪನೆ ಆಯಿತು, ಬುಕ್ಕರಾಯ ಮೊದಲ ರಾಜ ಅಂತ ಏನೋ ಒಂದು ಸ್ವಲ್ಪ ಬರ್ತಿತ್ತು. ಆಮೇಲೆ ವಿದ್ಯಾರಣ್ಯ ಹೆಸರು ಕಿತ್ತಾಕ್ಬಿಟ್ರು, ಬುಕ್ಕರಾಯ ಫಸ್ಟ್ ಕಿಂಗ್ ಆಫ್ ವಿಜಯನಗರ ಸಾಮ್ರಾಜ್ಯ ಅಷ್ಟೇ. ಆಮೇಲೆ ಲಾಸ್ಟ್ ಕಿಂಗ್, ಸ್ವಲ್ಪ ನೋಟೆಡ್ ಕಿಂಗು ಕೃಷ್ಣದೇವರಾಯ, ತುಂಬ ಒಳ್ಳೆ ರೂಲರು, ಬ್ಲಾ 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 ಅಷ್ಟೇ, ಮುಗಿದೋಯ್ತು. ನಿಜವಾಗಿಯೂ ಹೇಗೆ ನಾವೆಲ್ಲ ಒಗ್ಗೂಡಿ ಎಲ್ಲ ಸರ್ವನಾಶವಾಗಿ ನಷ್ಟಭ್ರಷ್ಟವಾದಂಥ ದಕ್ಷಿಣಾಪಥವನ್ನು ಮತ್ತೆ ಹೇಗೆ ಕಟ್ಕೊಂಡ್ವಿ, ಅದರಿಂದ ಇವತ್ತು ನಾವು ಕನ್ನಡ ಮಾತಾಡ್ತಾ ಇದ್ದೀವಿ, ಅದರಿಂದ ಇವತ್ತು ಸಂಸ್ಕೃತ ಉಳಿದಿದೆ, ಅದರಿಂದ ಇವತ್ತು ನಮ್ಮ ಊಟ ಉಳಿದಿದೆ, ಅದರಿಂದ ಇವತ್ತು ನಮ್ಮ ಸೀರೆ ಉಳಿದಿದೆ, ನಮ್ಮ ಬಿಂದಿ ಉಳಿದಿದೆ, ನಮ್ಮ ದೇವಸ್ಥಾನಗಳು ಉಳಿದಿವೆ, ನಮ್ಮ ಉತ್ಸವಗಳು ಉಳಿದಿವೆ, ನಮ್ಮ ವಸಂತೋತ್ಸವ, ನಮ್ಮ ಚೈತ್ರ ರಥೋತ್ಸವಗಳು ಎಲ್ಲ ಉಳಿದಿರೋದು ಅದರಿಂದ. ವೀರಶೈವರಿಗೂ ಅಷ್ಟೇ, ದ್ವೈತ ವಿಶಿಷ್ಟಾದ್ವೈತಿಗಳಿಗೂ ಅಷ್ಟೇ, ಎಲ್ಲರೂ ಅಷ್ಟೇ, ವನ್ಯ ಜನರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ರೈತರಿಗೆ ತಮ್ಮ ಭೂಮಿ ಉಳಿದಿದೆ, ಎಲ್ಲರಿಗೂ, ಎಲ್ಲ ಜನಾಂಗದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧರ್ಮಕರ್ಮಗಳು, ತಮ್ಮ ಅಸ್ಮಿತೆ, ತಮ್ಮ ಸಾಂಸ್ಕೃತಿಕ ಅಸ್ಮಿತೆ, ನಮ್ಮ ಕಲೆ ಎಲ್ಲ ಉಳ್ಕೊಂಡಿರೋದು ಆ ವಿಜಯನಗರ ಸಾಮ್ರಾಜ್ಯದ ಆ ಒಂದು ಅದ್ಭುತವಾದಂಥ ಯಜ್ಞ ಅಂತ ಹೇಳ್ಬೋದು. ರೀಕನ್ಸ್ಟ್ರಕ್ಷನ್ ಯಜ್ಞ, ಪುನರುಜ್ಜೀವನ ಯಜ್ಞವನ್ನು ಮಾಡಿದ್ರು ಅವರು. ಇದು ದೊಡ್ಡ ಪಾಠ. ಇದನ್ನು ನಾವು ದೊಡ್ಡ ಕೇಸ್ ಸ್ಟಡಿ ಥರ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸೆಲ್ಲ ಮಾಸ್ಟರ್ಸ್ ಓದೋವರೆಗೂ ಪಾಠ ಮಾಡಬೇಕು. ಮತ್ತೆ 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 ಪ್ರತಿ ವರ್ಷ ಈ ಪಾಠ ಮಾಡಬೇಕು. ನಾವು ಹೇಗೆ ವಾಪಸ್ ಕಟ್ಕೊಂಡ್ವಿ ನಾವು ಇದನ್ನು ಪಾಠ ಮಾಡದೆ ಹೋದರೆ ನಮಗೆ ಇವಾಗ ಹೆಂಗಾಗಿದೆ, ನರಸತ್ತವರಾಗ್ಬಿಟ್ಟಿದ್ದೀವಿ ಹಿಂದೂಗಳು. ಅವ್ರು ಬಂದು ನಮ್ಮನ್ನು ಗೆದ್ದರು, ಮುಘಲ್ ಬಂದರು ನಮ್ಮನ್ನು ಗೆದ್ದರು, ಅಲೆಕ್ಸಾಂಡರ್ ಬಂದ, ವಾಪಸ್ ಹೆಂಗೆ ಹೋರಾಡಿದ್ವಿ ಹೇಳೋದೇ ಇಲ್ಲ. ಒಂದು ಆಕ್ರಮಣಕಾರ ಆದರೂ ಒಂದು ದಿನವಾದರೂ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಬಿಟ್ವಾ ನಾವು? ಇಲ್ಲ. ನಮ್ಮ ವೀರ ನರನಾರಿಯರು ಹೋರಾಡಿ 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 ಹೋರಾಡಿದ್ದಾರೆ. ಆದರೆ ಹೋರಾಟದಲ್ಲಿ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ, ಇವ್ರು ಹೋರಾಡುವಾಗ ಇನ್ನೊಬ್ಬರು ಹೋರಾಟಗಾರರೇ, ಆದರೆ ಇವ್ರ ಕಡ್ರೆ ಆಗಲ್ವಲ್ಲ, ಅವ್ರ ಜೊತೆ ನಾನು ಸೇರಲ್ಲ, ಈ ಪ್ರಾಬ್ಲಮ್ಮು. ಇನ್ನೊಂದು ಏನಿತ್ತು ಅಂದರೆ, ನಾವು ಹೋಮ್ವರ್ಕ್ ಮಾಡಲಿಲ್ಲ. ಇವತ್ತಿಗೂ ಕೂಡ ನಾವು ಆ ಪರಕೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮನ್ನು ದಂಡೆತ್ತಿ ಬಂದಂತಹ ಆರಬ್ರು ಇರ್ಬೋದು ಅಥವಾ ಮಧ್ಯಪ್ರಾಚ್ಯದಲ್ಲಿ ಎರಡು ಪ್ರಮುಖವಾದ ಮತಗಳು, ಪೋರ್ಚುಗೀಸು, ಬ್ರಿಟಿಷು, ಅವರೆಲ್ಲ ಆ ಮತಕ್ಕೆ ಸೇರಿದವರು. ಇವರು ಅವರ ಮತ ಏನು ಹೇಳುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಇದು ಒಂದು ಸಮಸ್ಯೆ.
ಎಲ್ಲ ಒಂದೇ ಅಂತ ಹೇಳ್ಬಿಡ್ತೀವಿ. ಹಿಂಗೆ ಒಂದೇ ಆಗತ್ತೆ. ಅವ್ರು ಇಡೀ ಜಗತ್ತನ್ನು ಮತಾಂತರ ಮಾಡಬೇಕು. ಇಡೀ ಜಗತ್ತು ನನ್ನ ಮತವನ್ನೇ, ನನ್ನ ಪುಸ್ತಕವನ್ನೇ, ನನ್ನ ಗುರುವನ್ನೇ ಒಪ್ಕೋಬೇಕು ಅನ್ನೋದು ಅವ್ರ ಹಠ. ಅವ್ರು ಅದಕ್ಕಾಗಿ ಊರೂರು ಹೋಗಿ ಕೊಲನೈಸ್ ಮಾಡೋದು. ನಾವೇನು ಅಂದ್ಕೊಂಡ್ವಿ, ನಾವು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ಮಾಡ್ತೀವಲ್ಲ, ಅದೇ ಥರ ಇದು ಅಂತ. ಅದು ಹಾಗಲ್ಲ. ನಾವು ದಂಡೆತ್ತಿ ಹೋಗಿ ಭೂಮಿ ಪಡ್ಕೊಳ್ಳೋದು ಅಲ್ಲಿಗೆ ಮುಗಿದೋಗುತ್ತದು. ಆದರೆ ಒಂದು ಮತಾಂತರ ಮಾಡಬೇಕು, ಮತ ಪ್ರಚಾರ ಮಾಡಬೇಕು ಅಂತ ಬಂದಾಗ ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತೆ. ಅದು ನಮಗೆ ಅರ್ಥ ಆಗಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ. ಇವತ್ತಿಗೂ ಸರ್ವಧರ್ಮ ಸಮಭಾವ ಅಂತಾರೆ, ಬಟ್ ಅದು ಧರ್ಮಗಳೇ ಅಲ್ವಲ್ಲ. ಧರ್ಮದಲ್ಲಿ ಸಮಭಾವ. ಇನ್ನೊಬ್ಬರು ನಾಶ ಮಾಡಿ ನಾನೇ ಇರಬೇಕು ಅನ್ನೋದು ಧರ್ಮ ಹೇಗಾಗುತ್ತೆ? ಅದು ಅರ್ಥ ಆಗ್ತಿಲ್ಲ ನಮ್ಮ ಜನಕ್ಕೆ. ಯಾಕೆಂದರೆ ಇತಿಹಾಸವನ್ನು ಕಲಿಸಿಲ್ಲ. ಆ ಇತಿಹಾಸವನ್ನು ಬರೆಯೋರು ಯಾರು? ವಾಮಪಂಥೀಯರು ಅಥವಾ ಆ ಎರಡು ಮತಗಳಿಂದ ಬಂದಂಥವ್ರೆ. ನಮ್ಮ ಅಜೆಂಡಾ ಅರ್ಥ ಆಗಬಾರ್ದಲ್ಲ ಹಿಂದೂಗಳಿಗೆ. ಸೊ ಅವರ ಲಾಸ್ಟ್ ಎನಿಮಿ ಈಗ ಹಿಂದೂ ನಮ್ಮ ಭಾರತ ದೇಶದಲ್ಲಿ. ನಾವು ಒಂಥರ ಹೀಗೆ ಪೆದ್ದಾಗಿ ನಾವು ಯಾವ ಮಾಲ್ಗೆ ಹೋಗಲಿ, ಯಾವ ಸಿನಿಮಾಗೆ ಹೋಗಲಿ, ಹೀಗೆ ರೇಡಿಯೋ ಹಾಕ್ಕೊಂಡ್ರೆ, ನಿಮಗೆ FM ಹಾಕ್ಕೊಂಡ್ರೆ ಏನು ಕೊಂಡ್ಕೊಳ್ಳೋದು, ಏನು ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ಮಾಡಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಅಂದರೆ ಬರೀ ಭೋಗದಲ್ಲಿ ನಮ್ಮ ಮೈಮರೆಸಿದ್ದಾರೆ ಹೊರತು ನನ್ನ ಬುಡಕ್ಕೆ ಏನಾಗ್ತಿದೆ, ನನ್ನ ಅಸ್ತಿತ್ವಕ್ಕೆ ಏನಾಗ್ತಿದೆ. ಈಗ ನಮ್ಮ ಬರ್ತಾ ಇದೆಯಲ್ಲ, ನಮ್ಮ ಭೂಮಿಗೆ ಬರ್ತಿದೆಯಲ್ಲ, ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನೀವು ಸೈಟ್ ಮಾಡಿಕೊಂಡ್ರೆ ಅದೇ ನಂದಲ್ಲ ಅಂತ ಆಗಿಬಿಟ್ರೆ ನಾಳೆ ಯಾವ ಸರ್ಕಾರವೇ ಅವ್ರಿಗೆ ಆ ಥರ ಒಂದು ಬಲವನ್ನು ಕೊಟ್ಟಿದೆಯಲ್ಲ, ನಮ್ಮ ಕಣ್ಣು ಮುಂದೆ ಆಗಿದೆಯಲ್ಲ, ಆವಾಗ ಒಬ್ಬರಾದರೂ ಹೋರಾಡಿದ್ರ ಹಿಂದೂಗಳು, ನಮ್ಮವರೆಗೂ ಏನೂ ಬರಲ್ಲ ಬಿಡು ಅಂತ ಕೂತಿದ್ರು. ಬರಲ್ಲ. ಇವತ್ತಿಗೂ ಕೂಡ ಇದೇ ಥರ ಏನಾದ್ರು ಹಿಂದೂಗಳು ಸೇರಿಕೊಂಡು ನಮ್ಮದು ಬೋರ್ಡ್ ಅಂತ ಮಾಡಿ, ಒಂದೇ ಒಂದು ಮಸೀದಿನೂ ಬೇಡ, ಒಬ್ಬ ಮುಸಲ್ಮಾನ ಅಥವಾ ಒಂದು ಕ್ರೈಸ್ತನ ಒಂದು 30x30 ಸೈಟ್ ಕಿತ್ಕೊಂಡಿದ್ದಿದ್ರು ಕೂಡ ಇಡೀ ಭಾರತದಲ್ಲಿ ರಕ್ತಪಾತ ಆಗ್ತಿತ್ತೇನೋ. ಇವತ್ತು ಮಂತ್ರಾಲಯವೇ ನಮ್ಮದು, ಪಾರ್ಲಿಮೆಂಟೇ ನಮ್ಮದು ಅಂತೆಲ್ಲ ಕಿಚ್ಚಾಡಿದ್ರು ನಮ್ಮ ಜನ. ನನ್ನ ಮನೆಗೆ ಏನಾಗಿಲ್ಲ ಸದ್ಯ. ಅಂದರೆ ಯಾಕೆ ಹಿಂಗಾಗಿದೆ ಅಂದರೆ ಇತಿಹಾಸ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೀವಿ ಮತ್ತು ಒಂದು ಸಮಷ್ಟಿಯಲ್ಲಿ ನಾವು ಬದುಕ್ತೀವಿ. ನನಗೆ ಒಂಟಿ ಅಸ್ತಿತ್ವ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಲ್ ಸೆಡ್ ಆ್ಯಂಡ್ ಡನ್. ನಾವು ಯಾವತ್ತೂ ಒಂಟಿ ನಾನೊಬ್ಬಳೇ ಹೆಂಗೋ ಇರ್ತೀನಿ ಅನ್ನೋದು ಆಗೋದಿಲ್ಲ. ಅದು ನಾವು ಸಮೂಹದಲ್ಲೇ ಇದ್ದೀವಿ, ಸಮೂಹದಲ್ಲೇ ಬದುಕ್ತೀವಿ. ಆ ಸಮೂಹದಲ್ಲಿ ಒಂದು ಒಗ್ಗಟ್ಟನ್ನು ನಾವು ಕಂಡ್ಕೊಳ್ದೆ ಹೋದರೆ ಹೀಗೆ ಆಗತ್ತೆ. ಹಾಗಾಗಿ ಇವತ್ತಾದರೂ ನಾವು ಅರ್ಥ ಮಾಡ್ಕೋಬೇಕು. ಅದೊಂದು ಅಜೆಂಡಾ ಎಷ್ಟು ಚೆನ್ನಾಗಿದೆ ಅವ್ರದ್ದು ಅಂದರೆ ಒಂದು ರೀತಿ ಮೆಚ್ಚಬೇಕಪ್ಪ. ಅವರ ಹಠ, ಅವರ ಟ್ರೈನಿಂಗು, ಅವರ ವ್ಯವಸ್ಥಿತವಾದ ಅಟ್ಯಾಕು. ಅವ್ರು ಆಗಲೇ 100 ವರ್ಷದಕ್ಕೆ ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಈ ಕ್ಷಣ ನಂಗೆ ಏನಾದರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ. ಎಲ್ಲ ಪ್ಲಾನ್ ಇರುತ್ತೆ, ಆಮೇಲೆ ಆ ಒಗ್ಗಟ್ಟು ಇರುತ್ತೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಮುನ್ನೋಗ್ಬೇಕು, ಪ್ರತಿಯೊಂದು ಕೂಡ. ಈಗ ಈ ಮಾಲು, ಸಿನಿಮಾ, ಬಾಲಿವುಡ್ ಇಷ್ಟು ನಮ್ಮ ತಲೆ ಕೆಡಿಸುತ್ತಲ್ಲ, ಒಂದು ಅಬ್ಸರ್ವೇಷನ್ ನಂದು, ಹಾಗೆ ನೀನೇ ಹೇಳಬೇಕು. ಈಗ ಹೆಚ್ಚಾಗಿ ಇದಕ್ಕೆ ಬಲಿಯಾಗೋದು ಯಾರು? ಹೆಣ್ಮಕ್ಕಳೇ. ನಿಮ್ಮಲ್ಲಿ ಕ್ರಿಶ್ಚಿಯನ್ಸಲ್ಲಿ ಅವರು ಇನ್ಸುಲೇಟೆಡ್ ಆಗಿರ್ತಾರೆ ಹೆಣ್ಮಕ್ಳು. ಮಾಲಿಗೆ ಹೋಗ್ತಾರೆ ಇಲ್ಲ ಅಂತಲ್ಲ, ಬುರ್ಕ ಹಾಕ್ಕೊಂಡೇ ಹೋಗ್ತಾರೆ, ಹಿಜಾಬ್ ಹಾಕ್ಕೊಂಡೇ ಹೋಗ್ತಾರೆ. ನಮ್ಮ ಹೆಣ್ಮಕ್ಳು ಇರೋ ಕುಂಕುಮನೂ ಅಳಿಸ್ಬಿಟ್ಟು ಹೋಗ್ತಾರೆ. ನಿಮ್ಮ ಹೆಣ್ಮಕ್ಳು ಅಷ್ಟು ಬೇಗ ಯಾರನ್ನೇ ಅವರ ಪ್ರೇಮ ಬಲೆಗೆಲ್ಲ ಬೀಳಲ್ಲ. ನಮ್ಮ ಹುಡುಗಿರು ಬೀಳ್ತಾರೆ. ಅಂದರೆ ನಮ್ಮ ಹುಡುಗಿ ನಾವೇನು ಹೇಳ್ಕೊಟ್ಟೇ ಇಲ್ವಲ್ಲ, ಇದು ನಿನ್ನ ಅಸ್ತಿತ್ವ, ಇದು ನಿನ್ನ ಅಸ್ಮಿತೆ, ಇದು ನಮ್ಮ ಐಡೆಂಟಿಟಿ. ಕುಂಕುಮ ನನ್ನ ಐಡೆಂಟಿಟಿ ನಮ್ಮ, ಇದು ಹೆಮ್ಮೆ ಇರಬೇಕು. ಇದು ನನ್ನ ವೇಷ, ಇದು ನನ್ನ ಭಾಷೆ, ಇದು ನನ್ನ ಭೂಷ, ಇದು ನನ್ನ ಕುಲ, ಇದು ನನ್ನ ವ್ಯಕ್ತಿತ್ವ, ನನ್ನ ಘನತೆ, ನನ್ನ ಶೀಲ, ನನ್ನ ಚಾರಿತ್ರ್ಯ. ಇದ್ರ ಬಗ್ಗೆ ನಿಮಗೆ ಒಂದು ಎಚ್ಚರ ಇರಬೇಕು, ಒಂದು ಅಭಿಮಾನ ಇರಬೇಕು. ಡೋಂಟ್ ಅಲೋ ಅದರ್ಸ್. ನನ್ನ ಪರ್ಸ್ನಲ್ ಸ್ಪೇಸ್ ಒಳಗೆ ಯಾನೂ ಬರೋಕ್ಕೆ ಬಿಡಬಾರ್ದು. ನೀನು ಒಂದು ಗಂಭೀರವಾಗಿರಬೇಕು, ಒಂದು ಘನತೆ. ನೀನು ನೋಡಿದ್ರೆ ಕೈ ಮುಗಿಬೇಕು ಅನಿಸ್ಬೇಕು. ನೀನು ಹಿಂದೆ ಶಿಲ್ಲೆ ಹಾಕ್ಕೊಂಡು ಬರೋ ಥರ ಆಗಬಾರ್ದು, ಪೆಕ್ಕಡಾಗಿರಬಾರ್ದು. ನೀನು ಚಂಚಲವಾಗಿರಬಾರ್ದು, ಬಲವಾಗಿರಬೇಕು. ಈ ಥರ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ. ಕೇಳಿದ್ದು ಕೊಡಿಸ್ಬಿಡು. ಅಯ್ಯೋ ನಮ್ಮ ಕಾಲದಲ್ಲಿ ಇಲ್ಲ, ತಗೋ ತಗೋ ತಗೋ. ಚಾಂಚಲ್ಯ, ಚಾಪಲ್ಯ. ಯಾವನೋ ಸುಂದರವಾಗಿರೋನು ಬಂದ್ಬಿಟ್ಟು ಒಂದು ಗಿಫ್ಟ್ ಕೊಟ್ಬಿಟ್ರೆ ಆಯಿತು, ಅವನ ಜೊತೆಗೆ ಹೊರಟೇ ಹೋಗ್ತಾಳೆ. ಅವನೆಲ್ಲೋ ಅವಳನ್ನ ಅರಬ್ ಕಂಟ್ರಿಯಲ್ಲಿ ಮಾರಿಬಿಟ್ಟು, ಅವಳ ಅಂಗಾಂಗಗಳನ್ನೆಲ್ಲೋ ಮಾರಿಬಿಟ್ಟು ಇಲ್ಲಿ ಏನಾಯಿತು ಅಂತಲೇ ಗೊತ್ತಿಲ್ಲ. ಇಲ್ಲ ಅಪ್ಪ ಅಮ್ಮ ಅಯ್ಯೋ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ಹತ್ಕೊಂಡು ಕೂತಿರ್ತಾರೆ ಮನೆಯಲ್ಲಿ. ಇದು 1-2 ಸಾವಿರಾರು ಕೇಸಸ್ ಹಿಂಗಾಗಿರೋದು. ಕಾರಣ ಏನು? ಎಚ್ಚರ ಕೊಟ್ಟಿಲ್ಲ. ನಾವೆಲ್ಲ ಒಂದು, ನಾವೆಲ್ಲ ನಮ್ಮ ತನವನ್ನು ಬಿಟ್ಕೋಬಾರ್ದು. ನಮ್ಮ ಕುಲ, ನಮ್ಮ ಧರ್ಮ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತ, ನಮ್ಮ ಸಂಸ್ಕೃತಿ, ನಮ್ಮ ವೇಷ, ಭೂಷ, ಭಾಷೆ, ಇದನ್ನು ಉಳಿಸ್ಕೋಬೇಕು. ಇದಕ್ಕಾಗಿ ಸಾವಿರಾರು ಜನ, ಲಕ್ಷೋಪಲಕ್ಷ ಜನ ಪೀಳಿಗೆಗಳ ಕಾಲ ಹೋರಾಡಿದ್ದಾರೆ. ನಾವು ಆ ಹಾಳಾದ ಬಾಲಿವುಡ್ ಕಸದ ತೊಟ್ಟಿ, ಕೊಳಕು ಕಸ, ಮಾನ ಮರ್ಯಾದೆ ಇಲ್ಲದೆ ಇರೋ ನಟ ನಟಿಯರು, ನಿರ್ದೇಶಕರು ಅಶ್ಲೀಲವನ್ನು ಗ್ಲೋರಿಫೈ ಮಾಡಿ ತೋರಿಸ್ತಾರೆ.
ಈ ಪುಷ್ಪಕ ವಿಮಾನ ಸಿನಿಮಾನಲ್ಲಿ ಒಂದು ಸೀನ್ ಬರುತ್ತೆ, ಅವನು ಯಾವನೋ ಒಬ್ಬನ ಕಿಡ್ನ್ಯಾಪ್ ಮಾಡಿ ಹಾಕ್ಬಿಟ್ಟಿರ್ತಾನೆ. ನೋಡಿದ್ಯಾ ಅಲ್ವಾ? ಕಮಲಾ ಹಾಸನ್ದೊಂದು ಡೈಲಾಗ್ ಇಲ್ದಿರೋ ಮೂವಿ ಇದೆ. ಅವನನ್ನು ಅವನೊಬ್ಬ ಶ್ರೀಮಂತನನ್ನು ಕಿಡ್ನ್ಯಾಪ್ ಮಾಡಿ ಕೈ ಕಾಲೆಲ್ಲ ಕಟ್ಟಾಕಿ ಒಳಗೆ ಹಾಕ್ಬಿಟ್ಟಿರ್ತಾನೆ. ಅವ್ನಿಗೇನೋ ಬಾಯಲ್ಲಿ ತುರ್ಕೋದು, ಬಾಯಿ ಮುಚ್ಚಿಬಿಡೋದು. ಅವ್ನ ಕೀ ತೊಗೊಂಡು ಇವನು 5 ಸ್ಟಾರ್ ಹೋಟ್ಲಲ್ಲಿ ಮೆರಿತಾ ಇರ್ತಾನೆ ಬಡವ ಇವನು. ಅವನಿಗೆ ಆಗಾಗ ಮಲ ವಿಸರ್ಜನೆ ಮಾಡ್ತಾನಲ್ಲ, ಅದನ್ನೇನು ಮಾಡೋದು, ಯಾರಿಗೂ ಗೊತ್ತಾಗಬಾರ್ದಲ್ವ. ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಒಳ್ಳೆ ಬ್ಯೂಟಿಫುಲ್ಲಾಗಿ ಕಲರಾಗೆಲ್ಲ ಮಾಡಿಬಿಟ್ಟು ಗಿಫ್ಟ್ ಪ್ಯಾಕೆಟ್ ಥರ ತೊಗೊಂಡೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟು ದಿನ ಯಾವನೋ ಒಬ್ಬನ ಕುತೂಹಲ ಅದರಲ್ಲಿ ಏನಿರ್ಬೋದು ಏನು, ಆ ಥರನೇ ಆಯಿತು. ಅಂದರೆ ಕೊಳಕನ್ನು, ಕಸವನ್ನು, ಅಮೇಧ್ಯವನ್ನು ಪ್ಯಾಕೇಜ್ ಮಾಡಿ ಭಾಳ ಸುಂದರ ಅನ್ನೋ ಹಾಗೆ ಕಾಮುಕತೆಯನ್ನು, ಕಸವನ್ನು, ನಾಸ್ತಿಕ್ಯವನ್ನು, ವೋಕಿಸಮನ್ನು, ಲೆಫ್ಟಿಸಮನ್ನು, ದೇಶದ್ರೋಹವನ್ನು, ಅಪ್ಪ ಅಮ್ಮನನ್ನು ಅವಮಾನ ಮಾಡೋದನ್ನು, ದೇವತೆಗಳನ್ನ, ಸನ್ಯಾಸಿಗಳನ್ನ, ಅರ್ಚಕರನ್ನು ಆಡ್ಕೊಳ್ಳೋದನ್ನು, ಜಮೀನ್ದಾರನ, ಪೊಲೀಸ್ನ, ಲಾಯರ್ನ ಕಂತೆಗಳ ಥರ ತೋರಿಸೋದನ್ನು, ಇದನ್ನು ನೋಡಿ ನಕ್ಕು ನಲಿದು ಆಸ್ವಾದಿಸುವಂಥ ಕೆಟ್ಟ ಮೈಂಡ್ಸೆಟ್ಟನ್ನು ಅತ್ಯಂತ ಪಾಪಿ ಬಾಲಿವುಡ್ ಉಂಟು ಮಾಡಿದೆ. ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ಕೊಡೋರು ಯಾರು? ಎಲ್ಲ ದುಬೈಯಿಂದ ಬರುತ್ತೆ, ಅಂಡರ್ ವರ್ಲ್ಡಿಂದ ಬರುತ್ತೆ, ಅವ್ರ ಅಜೆಂಡಾ ಅದು. ಹಾಗೆ ತೋರಿಸೋದು. ಆಮೇಲೆ ಉಪದೇಶ ಬೇರೆ, ಮಾನಗೆಟ್ಟವ್ರು ಬಂದ್ಬಿಟ್ಟು ಉಪದೇಶ ಬೇರೆ ಮಾಡ್ತಾರೆ. ನಮ್ಮ ಕನ್ಯಾದಾನದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತಾಡ್ತಾರೆ, ದೀಪಾವಳಿ ಬಗ್ಗೆ ಇವ್ರಿಗೆ ಏನು ಯೋಗ್ಯತೆ ಇದೆ? ಡ್ರಗ್ಗು ತೊಗೊಂಡು ಬಿದ್ದಿರೋವಂಥ ನಾಲಾಯಕಗಳು ಬಂದು ಮಾತಾಡ್ತಾರೆ. ಇಲ್ಲೂ ಅಷ್ಟೇ ಮಾತಾಡ್ತಾರೆ, ಐ ಆಮ್ ಅಶೇಮ್ ಟು ಬಿ ಆನ್ ಇಂಡಿಯನ್ ಅಂತ ಬೋರ್ಡ್ ಇಟ್ಕೊಂಡು ನಿಂತ್ಕೊಳ್ತಾರೆ. ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಬೇಕಾದಷ್ಟು ಜನ. ನಾನು ವೋಕಲಾಗಿ ಹೇಳ್ತೀನಿ, ಖಂಡಿಸ್ತೀನಿ ನಾನು ಅವರನ್ನು. ಉಪ್ಪು ತಿಂದ ದೇಶಕ್ಕೆ, ಧರ್ಮಕ್ಕೆ ದ್ರೋಹ ಬೆಳೆಸ್ಕೊಂಥವ್ರು ಇವರು. ಇವರ ಒಂದು ಅಶ್ಲೀಲತೆಯಿಂದ ಏನೋ 10 ಜನ ಇವ್ರ ಕಡೆ ನೋಡ್ತಾರೆ ಅನ್ನೋ ಕಾರಣಕ್ಕೆ ನಟ ನಟಿಯರು ಹೀಗೆ ದೇಶದ್ರೋಹ ಮಾಡಬಾರ್ದು. ಇದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಹಾಳಾಗ್ತಾ ಇವೆ. ಆದರೆ ನಿಮ್ಮಲ್ಲಿ ದೇ ಆರ್ ಇನ್ಸುಲೇಟೆಡ್. ಇದನ್ನು ನೋಡಿಬಿಟ್ಟು ಕಂಡ್ಕೊಂಡವನಿದೆ ಓಡೋಗಲ್ಲ, ಮಾಡಲ್ಲ. ಅಥವಾ ಓಡೋದ್ರು ಅವನನ್ನು ಈ ಕಡೆ ನಿಮ್ಮ ಮತಕ್ಕೆ ಕರ್ಕೊಂಡ್ಬರ್ತಾರೆ. ನಮ್ಮಲ್ಲಿ ಎಲ್ಲ ಒಂದೇ, ಇಟ್ಸ್ ಆಲ್ ದ ಸೇಮ್. ಹೋದ್ಮೇಲೆ ಗೊತ್ತಾಗತ್ತೆ. ನಮ್ಮಲ್ಲಿ ಆ ಬೌಂಡ್ರಿ ಇದೆ, ಏನೇ ಮಾಡಲಿ, ಎಷ್ಟೇ ಮಾಡಲಿ, ನಮ್ಮದು ಅನ್ನೋ ಬೌಂಡ್ರಿ ಬಿಟ್ಟು ಆಚೆ ಹೋಗೋದು. ಇಲ್ಲಿ ಅದು ಇಲ್ಲ. ತಂದೆ ತಾಯಂದ್ರಿಗೂ ಅದು ಅರ್ಥ ಆಗ್ತಾ ಇಲ್ಲ. ನಮಗೆ ಮನೆ ಇದೆ, ಆಯಿತು, ಒಂದು ಫಾರಿನ್ ಟೂರ್ ಮಾಡಿದ್ವಿ, ಈ ಮನೆ ಎಷ್ಟು ದಿನ ಉಳಿಯುತ್ತೆ ಅಂತ. ಆಫ್ಘಾನಿಸ್ತಾನಲ್ಲಿ, ಬಾಂಗ್ಲಾದೇಶಲ್ಲಿ ಇವತ್ತು ಶ್ರೀಮಂತ ಅರಮನೆ, ನಾಳೆ ಬೀದಿನಲ್ಲಿ ಬಿಕಾರಿ ಆಗಬೇಕು ಅನ್ನೋ ಆ ಸ್ಥಿತಿಗೆ ಬರ್ತಾ ಇದೆ. ನಾವು ಮೈನಾರಿಟಿ ಆದರೆ ಏನಾಗುತ್ತೆ ಅನ್ನೋದು, ಮೈನಾರಿಟಿ ಏನು ಮೆಜಾರಿಟಿ ಆಗಿದ್ದೆ ಆ ಸ್ಥಿತಿ ಬರ್ತಾ ಇದೆ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡಿ ಆದರೂ ನಾವು ಕಲಿಯಲಿಲ್ಲ. ಇನ್ನು ಅದೇ ಇತಿಹಾಸ ಪ್ರಜ್ಞೆ ನನಗಾಗಲ್ಲ ಅನ್ನೋ ಭ್ರಾಂತಿ. ಒಗ್ಗಟ್ಟು ಬೇಕಾಗಿಲ್ಲ, ಒಬ್ಬಟ್ಟಿದ್ರೆ ಸಾಕು. ಈ ಥರದ ಒಂದು ಬಹಳ ಭಯ ಆಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಏಕೆಂದರೆ ವೆಲ್ ಟ್ರೈನ್ಡ್, ಫಂಡೆಡ್, ಯುನೈಟೆಡ್ ಅಪೋಸಿಷನು, ಆ್ಯಂಡ್ ನಾವಿಲ್ಲಿ ಡಿಸ್ಯುನೈಟೆಡ್, ಡಿಸ್ಆರ್ಗನೈಸ್ಡ್, ಇನ್ನೂ ಡಿನಯಲ್ ಮೋಡಲ್ಲಿದ್ದೀವಿ. ಏನೂ ಆಗ್ತಿಲ್ಲ, ನೀವೇನೇನೋ ಮಾತಾಡ್ತೀರಾ ಅಂತ. ಮಾತು ಆಡಬಾರ್ದು. ವಾಟ್ಸಪ್ ಗ್ರೂಪ್ಸೆಲ್ಲ ನೋಡ್ತೀನಿ, ನನ್ನ ಫ್ರೆಂಡ್ಸ್ ಗ್ರೂಪ್ಸಲ್ಲೆಲ್ಲ ಹಾಯ್ ಅಂತ ಫ್ರೆಂಡ್ಸ್ ಅಂದಿರ್ಬೇಕು. ಅವ್ರು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ನಮ್ಮ ದೀಪಾವಳಿ ಬಗ್ಗೆ ಏನು ಯಾವ ಪೋಸ್ಟ್ ಹಾಕೋದು ಸುಮ್ಮನೆ ನಕ್ಬಿಡ್ಬೇಕು. ಎಲ್ಲ ಬಾಯಿ ಮುಚ್ಕೊಂಡಿರ್ತಾರೆ. ಹೀಗೆ ಮಾಡಬಾರ್ದು. ಒಂದು ಸಲ ಹೇಳ್ತೀನಿ, ನಮ್ಮ ಯಾವುದೋ ಒಂದು ವಾಟ್ಸಪ್ ಗ್ರೂಪಲ್ಲಿ ದೀಪಾವಳಿ ಟೈಮಲ್ಲಿ ಒಂದು ಪೋಸ್ಟ್ ಬಂತು. ಏನಂದರೆ ಬಲಿಪಾಡ್ಯಮಿ ದಿನ ಬರ್ತಾನಲ್ಲ, ಬಲಿ ಚಕ್ರವರ್ತಿ ಬರ್ತಾನೆ, ದೀಪಾವಳಿನೂ ಅಥವಾ ಓಣಂ ಟೈಮಲ್ಲೇ ಅನಿಸುತ್ತೆ. ಒಂದು ಪೋಸ್ಟ್, ಬಲಿ ಚಕ್ರವರ್ತಿ ಕೊಡೆ ಹಿಡ್ಕೊಂಡು ಬರ್ತಾನೆ, ಅದೊಂದು ಚಿತ್ರ, ಅದೊಂದು ಕಾರ್ಟೂನ್ ಥರ ಮಾಡಿಬಿಟ್ಟು ಅವ್ನು ಕಂಬ ಹತ್ತಿಬಿಟ್ಟಿದ್ದಾನೆ ಹೆದರ್ಕೊಂಡು. ಬಲಿ ಚಕ್ರವರ್ತಿ, ಯಾಕೆಂದರೆ ಬೀದಿ ನಾಯಿಗಳೆಲ್ಲ ಅವ್ನು ಹಟ್ಟಿಸ್ಕೊಂಬಂದಿವೆ. ಬಲಿ ಚಕ್ರವರ್ತಿನ ಬೀದಿ ನಾಯಿಗಳು ಹಟ್ಟಿಸ್ಕೊಂಬರೋ ಥರ ಒಂದು ಪೋಸ್ಟ್. ಎಲ್ಲರೂ ಹಾ ಹಿ ಅದಕ್ಕೆ ಹಾಕಿದವನು ಬೇರೆ ಮತ್ತದವನು ಇಂಥದ್ದೇ ಹಾಕೋದು. ದೀಪಾವಳಿ ಬಂದಾಗ ಯಾವುದೋ ಒಂದು ಕಂಬದಲ್ಲಿ ಯಾವ ದೇಶದಲ್ಲೋ ಗೊತ್ತಿಲ್ಲ, ಅದು ಒಂದು ಯಾರೋ ನಾಯಿನ ಕಟ್ಟಿಬಿಟ್ಟಿದ್ದಾರೆ, ಕಂಬಕ್ಕೆ ಕಟ್ಬಿಟ್ಟು ಆ ಕಡೆ ಎಲ್ಲೋ ಹೋಗಿದ್ದಾರೆ. ಅದು ಎಲೆಕ್ಟ್ರಿಫೈ ಆಗೋಗ್ಬಿಟ್ಟಿದೆ. ಅದೇನೋ ಬೆಂಕಿ ಹಿಡ್ಕೊಂಡು ಪಟ 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 ಸಿಡಿತಾ ಇದೆ. ಪಾಪ ನಾಯಿ ಕಟ್ಟಾಕಿದಾರಲ್ಲ, ಅದು ವಿಲವಿಲ ಒದ್ದಾಡ್ತಾ ಇದೆ. ಅದು ಪೋಸ್ಟ್ ಹಾಕ್ಬಿಟ್ಟು ಹ್ಯಾಪಿ ದೀಪಾವಳಿ. ಅದನ್ನು ನಾವು ಅದೇ ಥರ ಮಾಡಿದ್ರೆ, ಮರ ಕಡಿಯೋ ಹಬ್ಬ ಅಂತ ಅವ್ರಿಗೇನಾದ್ರು ಹಾಕಿದ್ರೆ, ಅಥವಾ ಕುರಿ ಕಡಿಯೋ ಹಬ್ಬ ಅಂತ ಹಾಕಿದ್ರೆ ಬಿಡ್ತಾರಾ? ಹರ್ಟ್ ಆಗುತ್ತೆ ತಾನೆ. ಈ ಥರ ಹಾಕೋದು ನಾನು ಒಬ್ಬಳೇ ಖಂಡಿಸ್ತಾ ಇದ್ದೆ. ಕಮ್ ಆನ್, ವಿ ಆರ್ ಆಲ್ ಫ್ರೆಂಡ್ಸ್. ಇಂಥ ಫ್ರೆಂಡ್ಸ್ ಬೇಡ ಅಂದೆ ನಾನು. ದೇಶ ಧರ್ಮಗಳ ಬಗ್ಗೆ ಗೌರವ ಇಲ್ದಿರೋ ಫ್ರೆಂಡ್ಸ್ ಬೇಕಾಗಿಲ್ಲ ನನಗೆ ಅಂತ. ಈ ಥರ ಆಗಿ ಕೂತಿದ್ದೀವಿ ನಾವು. ಫ್ರೆಂಡ್ಸ್, ಯಾವ ಫ್ರೆಂಡ್ಶಿಪ್ ಇದು? ಅದೇ ಇವ್ರ ಬಗ್ಗೆ ಮಾಡಿದ್ರೆ
ಅಲ್ಲಿರೋ ಸತ್ಯವನ್ನ ಹೇಳಿದ್ರೆ ಈಗ ಇವ್ರ ಬರ್ತಡೆ ಆಯ್ತಾ, ಇವ್ರ ಜನ್ಮದಿನಕ್ಕೆ ಇವ್ರನ್ನ ಹಾಗೆ ಬೀದಿ ನಾಯಿ ಆಟಿಸ್ಕೊಂಬರೋ ಥರ ಇವ್ರು ಮೇಲೆ ಹತ್ತಿರೋ ಥರ ವಿಕೃತವಾದ ಒಂದು ಕಾರ್ಟೂನ್ ಬರೆದ್ರೆ ಇಷ್ಟ ಆಗತ್ತಾ? ಹೀಗೆ ನಗ್ತಾರ? ಅಲ್ಲ, ಹುಡುಗಿನೋ ಹುಡುಗರು ಆ ಗ್ರೂಪಲ್ಲಿ ಇರೋರ್ನ ಆ ಥರ ಹಾಕ್ಬೋದಾ? ಬಿಡ್ತಾರ ಅವರು? ಅದೇ ಒಬ್ಬ ನಮ್ಮ ಪುರಾಣ ಪುರುಷ ಮಹಾತ್ಮ ಬಲಿಚಕ್ರವರ್ತಿ ಭಾಗವತೋತ್ತಮ, ಅವನು ಶತಮಾನಗಳ ಕಾಲ ಅವನ ಹೆಸರಲ್ಲಿ ನಾವು ಹಬ್ಬ ಮಾಡ್ಕೊಂಬಂದಿದ್ದೀವಿ. ಈ ಥರ ಅಂದರೆ ಆ ಮಟ್ಟಕ್ಕೆ ನರಸತ್ತು ಹೋಗ್ಬಿಟ್ಟಿದ್ದೀವಿ. ಬಾಯಲ್ಲಿ ಖಂಡಿಸೋದಕ್ಕೂ ಭಯ, ಬೀದಿಯಲ್ಲಂತೂ ಸೇರೋದೇ ಇಲ್ಲ. ಯಾರು ಸೇರಿಸೋಕ್ಕೆ ಪ್ರಯತ್ನ ಪಟ್ಟರೆ ಮತ್ತೊಂದು ಜನ ವೆರಿ ಗುಡ್ ಅಂತೆಲ್ಲ ವಾಟ್ಸಪ್ಪಲ್ಲಿ ಲೈಕ್ ಕೊಡ್ತಾರೆ. ಬರೋದು ಮಾತ್ರ 20 ಜನ. ಕೆಲಸೋಳು ಬರೋ ಟೈಮು ಇನ್ನೊಂದು ಮತ್ತೊಂದು. ಅದೇ ಇವ್ರಿಗೆ ಇಷ್ಟವಾದ ಬಾಲಿವುಡ್ ಕಸದ ಸಿನಿಮಾ ನೋಡೋಕ್ಕೆ ಮೊದಲೇ ಬುಕ್ ಮಾಡಿ ಬೆಳಗ್ಗೆನೇ ಹೊರಟುಬಿಡ್ತಾರೆ. ಇದು ಹಿಂದೂಗಳಿರುವ ಸ್ಥಿತಿ ಇವತ್ತು. ತುಂಬ ಕಷ್ಟ, ಭಯ ಆಗುತ್ತೆ. ದುಃಖದಿಂದ ಹೇಳ್ತಾ ಇದ್ದೀನಿ. ಕೇಳುವ ಧೈರ್ಯ ಇದ್ದರೆ ಕೇಳಿ ಅಷ್ಟೇ. ಏಕೆಂದರೆ ನಾವು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಥರ. ನಾನು ಕಣ್ಮುಚ್ಕೊಂಡಿದ್ದರೆ ಆರಾಮಾಗಿ ನಾವು ಸುಖವಾಗಿದ್ದೀವಿ, ಆಯಿತು, ನಮಗೇನು ಪ್ರಾಬ್ಲಮ್ ಇಲ್ಲ. ನಾವೇನು ಎಲ್ಲ ಫುಲ್ಲು ಇಟಾಲಿಯನ್ ಕಿಚನ್ ಇದೆ, ಯಾವುದೋ ಫ್ರೆಂಚ್ ಡ್ರಾಯಿಂಗ್ ರೂಮ್ ಇದೆ, ಇಂಡಿಯನ್ ಏನೂ ಇಲ್ಲ ಇಲ್ಲಿ. ಇವ್ರ ವೇಷಭೂಷೆಯಿಂದ ಹಿಡಿದು ಎಲ್ಲನೂ ವೆಸ್ಟರ್ನೈಸ್ಡ್. ಅದು ಯಾರನ್ನೋ ಏಪ್ ಮಾಡಿಕೊಂಡು ನಾನು ಪ್ರೋಗ್ರೆಸ್ ಅನ್ನೋ ಭ್ರಾಂತಿನಲ್ಲಿದ್ದೀವಲ್ಲ, ಇದಕ್ಕಿಂತ ದಾಸ್ಯ ಇನ್ಯಾವುದಿದೆ? ನಾನು ಇನ್ನೊಬ್ಬರಾಗೋದು ಅದು ಪ್ರೋಗ್ರೆಸ್. ಅದು ರಾಬೆ ಥರ ಎಲ್ಲ ಒಂದೇ ಥರ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಜ್ಜಿ ತಾತ ಎಲ್ಲರೂ ಒಂದು ಬರ್ಮುಡ ಒಂದು ಟೀ ಶರ್ಟು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಡ್ರೆಸ್, ನಮಗಿನ್ನೇನೂ ಇಲ್ವಾ? ನಮ್ಮ ಅಸ್ತಿತ್ವ ಇಲ್ವಾ? ನಾನು ಒಂದು ಭಾರತೀಯಳಾಗಿ ಭಾರತೀಯತೆಯನ್ನು ಮನೆಯಲ್ಲೂ ಮೆರೀದೆ ಹೋದರೆ, ವೈಯಕ್ತಿಕ ಜೀವನದಲ್ಲೂ ಮೆರೀದೆ ಹೋದರೆ, ಸಮೂಹದಲ್ಲೂ ಮೆರೀದೆ ಹೋದರೆ ಎಲ್ಲಿ ಉಳಿಯುತ್ತೆ ಭಾರತೀಯತೆ? ಅವ್ರು ಕಲಿಸೋಣ, ದಿನ ಸ್ನಾನ ಮಾಡ್ರಯ್ಯ ಅಂತ ಹೇಳ್ಕೊಡೋಣ. ಅವ್ರಿಗೆ ದಿನ ಸ್ನಾನ ಮಾಡಲ್ಲ ಅವ್ರುಗಳು. ಅವ್ರಿಗೆ ತಲೆ ಬಾಚ್ಕೊಳ್ಳಿ ಅಂತ ಹೇಳ್ಕೊಡೋಣ. ಅಲ್ಲಿ ಇಲ್ಲಿ ಪ್ಯಾಂಟ್ ಯಾಕೆ ಕರ್ಕೊಳ್ತೀರಾ? ಸರಿಯಾಗಿ ನಾವು ನಮ್ಮ ಫ್ಯಾಷನ್ ಮಾಡೋಣ. ನಮ್ಮ ಯೋಗ ಫ್ಯಾಷನ್ ಆಗಿಲ್ವಾ? ನಮ್ಮ ಡೋಕ್ಲಾ ಫ್ಯಾಷನ್ ಆಗಿಲ್ವಾ? ನಮ್ಮ ಪಾನಿಪುರಿ ಫ್ಯಾಷನ್ ಆಗಿಲ್ವಾ? ನಮ್ಮ ಆಯುರ್ವೇದ ಫ್ಯಾಷನ್ ಆಗಿಲ್ವಾ? ನಮ್ಮ ವೇದಾಂತ ಫ್ಯಾಷನ್ ಆಗಿಲ್ವಾ? ಒಳ್ಳೇದು ನಮ್ಮ ಹತ್ರ ಇದನ್ನು ಕೊಡೋಣ. ಆ ಪ್ರೈಡ್ ಬರಬೇಕು. ತುಂಬ ಜನ ಹೇಳ್ತಿರ್ತಾರೆ, ನಾನು ತುಂಬ ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾವತ್ತು ಭಾರತೀಯ ವೇಷ ಹಾಕ್ಕೊಂಡು ಪಂಚೆ ಧೋತರ ಹಾಕ್ಕೊಂಡು ಶಿಕೆ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಅಥವಾ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಅಪ್ಪಟ ಭಾರತೀಯ ವೇಷದಲ್ಲಿ ತಲೆ ಎತ್ಕೊಂಡು ಕನ್ನಡ ಮಾತಾಡಿಕೊಂಡು ಅಥವಾ ಸಂಸ್ಕೃತ ನಿಮ್ಮ ಯಾವುದೇ ದೇಶ ಭಾಷೆ ಇದು ಮಾತಾಡಿಕೊಂಡು ಅಪ್ಪಟ ಭಾರತೀಯ ರೀತಿಯಲ್ಲಿ ನೀವು ಏರ್ಪೋರ್ಟ್ಗೆ ಹೋಗ್ತಿರೋ, ಮಾಲ್ಗೆ ಹೋಗ್ತಿರೋ, ದೇಶ ವಿದೇಶ ಸುತ್ತಾಡ್ತಿರೋ, ಆವತ್ತು ನಿಜವಾಗಿಯೂ ನಿಮ್ಮಲ್ಲಿ ವಾಪಸ್ಸು ಅಭಿಮಾನ ಬಂದಿದೆ ಅಂತ. ಅಲ್ಲಿವರೆಗೂ ಎಲ್ಲೋ ಒಂದು ಪ್ರಶ್ನೆ ಹಾಕ್ಕೋಬೇಕು, ನಮಗೆ ಎಷ್ಟರ ಮಟ್ಟಿಗೆ ಭಾರತೀಯತೆಯಲ್ಲಿ ಬಂದಿದೆ ಅಂತ. ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆದಾಗ ಮಾತ್ರ ಏನೋ ಒಂದು ಕಿಚ್ಚಾಡ್ಬಿಟ್ರೆ ಅದು ದೇಶಾಭಿಮಾನ ಅಲ್ಲ. ಅದು ಅರ್ಧಕ್ಕರ್ಧ ವೆಸ್ಟರ್ನೈಸ್. ಅಲ್ಲಿ ಯಾವ ಟಿ ಶರ್ಟ್ ಹಾಕೋಬೇಕು, ಹೆಂಗೆ ಕೂಗಬೇಕು, ಹೆಂಗೆ ಚೇರ್ ಮಾಡಬೇಕು, ಅದು ಕೂಡ ಇನ್ಯಾರೋ ಹೇಳ್ಕೊಡ್ತಿದ್ದಾರೆ. ಅಂದರೆ ಎಲ್ಲ ಅಲ್ಲಿಂದಲೇ ಬರಬೇಕಾ? ನಮ್ಗೆ ಸ್ವಂತ ಬುದ್ಧಿನೇ ಇಲ್ವಾ? ಏನು ಉಳಿದಿಲ್ಲ ಕೊನೆಗೆ. ಆ ಥರ ಆಗೋಗ್ತಾ ಇದೆ. ಶಾಲೆಗಳು ಅಷ್ಟೇ ಪ್ರಿಪೇರ್ ಮಾಡದೆ IIM IIT ಟು ಪ್ಯಾಕ್ ಆಫ್ ಟು ದ ವೆಸ್ಟ್ ಅಷ್ಟೇನಾ? ಡೆಸ್ಟಿನೇಷನ್ ಭಾರತ ಅಂತ ಯಾತಕ್ಕೆ ಕೊಡಬಾರ್ದು ನಾವು? ಇವಾಗ ಇಷ್ಟೊಳ್ಳೆ ಪ್ರೈಮ್ ಮಿನಿಸ್ಟರ್ ಇವಾಗಲ್ಲದೆ ಇನ್ಯಾವಾಗ ದೇಶ ಕಟ್ಟೋಣ? ಹುಟ್ಟೋದು ಒಂದು ಮಗು. ಈ ಪಾಪ್ಯುಲೇಷನ್ ಕಂಟ್ರೋಲ್ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಥಿಯರೀಸ್ ತಂದು ಅದು ನಾವೊಬ್ಬರೇ ಫಾಲೋ ಮಾಡೋದು, ಹಿಂದೂಗಳು ಮಾತ್ರ ಫಾಲೋ ಮಾಡೋದು. ಟೆರರಿಸ್ಟ್ ಹಡಿಯೋರು 10-20 ಹಡಿತಾರೆ. ಇನ್ನು ಇವನು ಮತಾಂತರ ಮಾಡ್ತಾರೆ. ಆ 1-2 ಕೂಡ ಎಕ್ಸ್ಪೋರ್ಟೆಡು. ಇನ್ನು ಯಾರು ಉಳಿದ್ರು ಓಟ್ ಹಾಕೋದಕ್ಕೆ? ದೇಶ ಕಟ್ಟಕ್ಕೆ ಯಾರು ಉಳಿದ್ರು? ಸಂಸ್ಕೃತಿ ಉಳಿಸೋಕ್ಕೆ ಎಷ್ಟೆಷ್ಟು ಕಲೆಗಳು, ಎಷ್ಟು ಸಾಹಿತ್ಯ ಪ್ರಕಾರಗಳು, ಎಷ್ಟು ಕೃಷಿ ಪ್ರಕಾರಗಳು, ಎಷ್ಟು ಜೀವನ ಶೈಲಿಯ ಪ್ರಕಾರಗಳು, ಎಷ್ಟು ಕುಲಕಸುಬುಗಳು, ಎಷ್ಟು ವೃತ್ತಿಗಳು, ಎಷ್ಟು ಥರ ಇದೆ, ಎಷ್ಟು ದೇಶೀಯ ಆಟಗಳು, ವಿನೋದಗಳು, ವಸ್ತ್ರಭೂಷಗಳು, ಜ್ಯುವೆಲ್ರಿ. ನೋಡಿ, ಪ್ರಯತ್ನಪಟ್ಟು ನೋಡಿ. ನೀವು ದೇಶೀಯವಾದ ಯಾವುದನ್ನಾದರೂ ಒಂದು ಬಿಸ್ನೆಸ್ ಥರ ಅಥವಾ ಪುನರುಜ್ಜೀವನ ಮಾಡ್ಕೋಗಿ ಅದ್ಭುತವಾದ ಸಂಪತ್ತು ಬರುತ್ತೆ. ಮಸಾಲೆ ದೋಸೆ ಮಾಡಿ ಎಷ್ಟು ಜನ ಇವತ್ತು ಜೀವನ ಮಾಡ್ತಿದ್ದಾರೆ ಗೊತ್ತಾ? ಬೀದಿನಲ್ಲಿ ಪಾನಿಪುರಿ ಚುರುಮುರಿ ಮಾಡಿ ಅರಮನೆಗಳು ಕಟ್ಟಿದವರು ಇದ್ದಾರೆ. ಮೈಸೂರಲ್ಲಿ ಒಂದು ಕಡೆ ಒಂದು ಚುರುಮುರಿ ಮಾಡ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತುಂಬ ಸುಮ್ಮನೆ ಒಂದು ಬೀದಿನಲ್ಲಿ ಗಂಡ ಹೆಂಡತಿ 38 ವರ್ಷದಿಂದ ಮಾಡ್ತಿದ್ದಾರೆ. ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ. ಅಮೃತ ಇದ್ದಂಗೆ ಇರುತ್ತಪ್ಪ, ಅಮೃತನೇ. ಅಷ್ಟು ಚೆನ್ನಾಗಿ ತರಾವರಿ ಚುರುಮುರಿ, ಇನ್ನೇನೂ ಮಾಡಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಪರಿಶ್ರಮ ಗಂಡ ಹೆಂಡತಿ.
ಕಾದು ಅದೇನೂ ಇಲ್ಲ, ಬೀದಿನಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ತಿನ್ನಬೇಕು. ಸರಿಯಾದ ಇದು ಕೂಡ ಒಂದು ಕೂತ್ಕೊಳ್ಳೋಕೆ ಒಂದು ಕುರ್ಚಿ ಕೂಡ ಇಲ್ಲ. ಅಂದರೆ 38 ವರ್ಷಗಳ ಕಾಲ ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಯಾವತ್ತು ನಾವು ಚೆನ್ನಾಗಿ ಕ್ವಾಲಿಟೇಟಿವ್ ಆಗಿ ಮಾಡಿದ್ರೆ, ಸಂಗೀತ ಚೆನ್ನಾಗಿ ಸಂಗೀತ, ಇವತ್ತು ನಮ್ಮ ಸಂಗೀತಗಾರರಿಗೆ ಒಳ್ಳೊಳ್ಳೆಯವರು ಎಷ್ಟು ವಿಶ್ವಮಾನ್ಯವಾಗಿದ್ದಾರೆ. ಕೈ ಕಾಲು ಹಿಡ್ಕೊಂಡು ದಯವಿಟ್ಟು ಪಾಠ ಕಲಿಸಿ. ಒಂದು ಕ್ಲಾಸ್ಗೆ 10,000 ರೂಪಾಯಿ ಕೊಡ್ತಾರೆ. ಒಂದು ಕ್ಲಾಸ್ಗೆ 1 ಅವರ್ ಪಾಠಕ್ಕೆ 10,000 ರೂಪಾಯಿ ಕೊಡೋಕ್ಕೆ ತಯಾರಿದ್ದಾರೆ ಜನ. ಕಲಾವಿದರಿಗೆ ನನಗೆ ಗೊತ್ತಿರೋ ಎಷ್ಟೋ ಕಲಾವಿದರು, ಇಂಜಿನಿಯರ್ಗಳು, MCA MBA ಮಾಡೋದು ಎಲ್ಲ ಬಿಟ್ಟು ಫುಲ್ ಟೈಮ್ ಕಲೆಗೆ ಬಂದುಬಿಟ್ಟಿದ್ದಾರೆ. ಒಬ್ಬರು ನನಗೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಏನು ರೀ ನೀವು ಒಳ್ಳೆ 1.5-2 ಲಕ್ಷದ ಜಾಬ್ ಬಿಟ್ಬಿಟ್ಟಿಲ್ಲ. ಅವ್ರೆ ಅಯ್ಯೋ, ನಾನು ಒಂದು ಕಾನ್ಸರ್ಟ್ ಕೊಟ್ಟರೆ 1.5 ಲಕ್ಷ ಬರುತ್ತೆ ನನಗೆ, ತಿಂಗಳಿಗೆ ಒಂದು ಪ್ರೋಗ್ರಾಮನ್ನು 1.5 ಲಕ್ಷ. ಅದರಲ್ಲಿ ಏನಿದೆ, ಇದರಲ್ಲಿ ಸಂತೋಷ ಇದೆ ಅಂತ. ನೃತ್ಯ ಪಟವಿಗಳಿಗೆ ಎಷ್ಟೊಂದಿದೆ. ನಾವು ನಮ್ಮದೇ ದೇಶಿ ಉದ್ಯಮಗಳನ್ನು, ನಮ್ಮ ಮನೆ ಎದುರು ಒಬ್ಬರಿದ್ದರು, ಅವರು ಉಪ್ಪಿನಕಾಯಿ ಮಾಡೋದನ್ನು ಶುರು ಮಾಡಿದ್ರು. ಬೆಳೀತು ಸುಮ್ಮನೆ ಮನೇಲಿ ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡಿ ದೊಡ್ಡ ಉದ್ಯಮ ಆಗಿ, ಈಗ ವಯಸ್ಸಾಯಿತು ಅಂತೆಲ್ಲ ವೈಂಡ್ ಅಪ್ ಮಾಡಿ ಇನ್ನೊಬ್ರು ಕೊಟ್ಬಿಟ್ಟು ಆರಾಮಾಗಿ ಭಾರಿ ಶ್ರೀಮಂತರಾಗ್ಬಿಟ್ರು. ಯಾವುದೇ ಕಾಯಕವನ್ನು, ಅದಕ್ಕೆ ಬಸವೇಶ್ವರರು ಕಾಯಕವೇ ಕೈಲಾಸ ಅಂದಿದ್ದು. ಚೆನ್ನಾಗಿ ಕ್ವಾಲಿಟೇಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ, ಈ ದೇಶದ ಮಣ್ಣಿನಲ್ಲಿ ಹುಟ್ಟಿ ಬೆಳೆಯುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಈ ದೇಶದ ವಿದ್ಯೆಗಳನ್ನ ಇಟ್ಕೊಂಡು, ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಕೃಷಿ ಆಗ್ಬೋದು, ಯಾವುದೇ ಒಂದು ಕೈಗಾರಿಕೆ ಆಗ್ಬೋದು, ಉದ್ಯಮಗಳನ್ನು ಬೆಳೆಸ್ತಾ ಹೋದರೆ ಅದ್ಭುತ ಮಾಡ್ಬೋದು. ನನ್ನ ಫ್ರೆಂಡ್ಸ್ ಕೆಲವರು ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂದರೆ ಆರ್ಟಿಸನ್ಸು, ಇದನ್ನು ತಯಾರು ಮಾಡ್ತಾರಲ್ಲ, ಬೇರೆ ಬೇರೆ ಬಗೆಯ ಒಂದು ಕಲೆಗಳನ್ನೆಲ್ಲ ಮಾಡ್ತಾರಲ್ಲ, ಪಾಟ್ರಿ ಇರ್ಬೋದು, ವೀವಿಂಗ್ ಇರ್ಬೋದು, ಬ್ಯಾಗ್ ಮಾಡೋದು, ಮತ್ತೊಂದು ಮಾಡೋದು, ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ತಂದು ಆನ್ಲೈನಲ್ಲಿ ಸೆಲ್ ಮಾಡ್ತಾರೆ. ಒಂದು ಸಣ್ಣ ಪ್ರಾಫಿಟ್ ಇಟ್ಕೊಳ್ತಾರೆ. ಅವ್ರಿಗೆ 70% ಕೊಡ್ತಾರೆ, ಇವ್ರು 30% ಮನೇಲಿ ಕೂತ್ಕೊಂಡು ಎಷ್ಟು ಬಿಸ್ನೆಸ್ ಗೊತ್ತಾ ಅವ್ರಿಗೆ. ನಮ್ಮನೆ ಬಾಗಿಲಲ್ಲೇ ಒಬ್ಬರು ಒಳ್ಳೆ ದರ್ಶಿನಿ ಇದೆ. ಅವ್ರು ಮಾಡೋದು 3-4 ಐಟಮ್ ಅಷ್ಟೇ. ಒಂದು ಇಡ್ಲಿ ವಡೆ, ಒಂದು ಪೂರಿ ಸಾಗು ಬೆಳಗ್ಗೆ, ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಸಾರು, ಸಾಯಂಕಾಲ ಪಾನಿಪುರಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಜನ ಬರ್ತಾರೆ, ಆದರೆ ಅವ್ರು ಮಾಡೋಕ್ಕೆ ಸಾಕಾಗೋಗ್ಬಿಟ್ಟಿದೆ. ಅಷ್ಟೇ ಮಾಡಿಬಿಟ್ಟು ಆರಾಮಾಗಿ. ನಾವು ಚೆನ್ನಾಗಿ ಪರಿಶ್ರಮದಿಂದ, ಕೌಶಲದಿಂದ, ಉತ್ತಮ ಗುಣಮಟ್ಟದ ಯಾವುದೇ ಕೆಲಸ ಮಾಡಿದ್ರೂ ಈ ದೇಶದಲ್ಲಿ ಇದ್ಕೊಂಡು ನಾವು ಬೇಕಾದಷ್ಟು ಹಣ ಸಂಪಾದಿಸ್ಬೋದು, ಕೀರ್ತಿ ಸಂಪಾದಿಸ್ಬೋದು, ಸುಖ ಸಂಪಾದಿಸ್ಬೋದು. ಎಲ್ಲೂ ಹೋಗಬೇಕಾಗಿಲ್ಲ. ಎಲ್ಲರೂ ಹೋಗಿ, ಪರವಾಗಿಲ್ಲ, ಹೋಗಿ ಕಲಿತು ಲರ್ನ್ ಕಮ್ ಬ್ಯಾಕ್ ಅಂತ. ಆದರೆ ಆ ವಿಷನ್ ಕೊಡಬೇಕು ನಾವು. ವಿಶ್ವೇಶ್ವರಯ್ಯನವ್ರ ಅಮ್ಮ ಹೇಳಿದ್ರು, ಮಗು, ಈ ಇಡೀ ಊರಲ್ಲಿ ನೀರಿಲ್ಲ, ನನಗೆ ಮಾತು ಕೊಡು, ನೀನು ದೊಡ್ಡವನಾದ್ಮೇಲೆ ನಮ್ಮ ಇಡೀ ಮುದ್ದೇನಹಳ್ಳಿಗೆ ನೀನು ನೀರು ಬರ್ಸ್ತೀಯ ಅಂತ ಮಾತು ಕೊಡು. ಮಾತು ತೊಗೊಂಡ್ಳು ಆ ಮಹಾತಾಯಿ. ಎಂಥ ವಿಷನ್ ಕೊಟ್ಲು ಮಗನಿಗೆ. ಬರೀ ಮುದ್ದೇನಹಳ್ಳಿಗಲ್ಲ, ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಗಲ್ಲ, ಬರೀ ಕರ್ನಾಟಕಕ್ಕಲ್ಲ, ಬರೀ ಭಾರತಕ್ಕಲ್ಲ, ವಿಶ್ವದ ಎಷ್ಟೋ ಕಡೆ ಅವರು ನೀರಾವರಿ ಯೋಜನೆಗಳನ್ನು ಮಾಡಿ, ಡ್ಯಾಮ್ಗಳನ್ನು ಕಟ್ಟಿಸಿ, ಏನೇನೋ ಮಾಡಿ, ಬರೀ ನೀರಷ್ಟೇ ಅಲ್ಲ, ರೋಡ್ಗಳನ್ನ ಕಟ್ಸಿದ್ರು, ಊರೂರು ಕಟ್ಸಿದ್ರು, ಟೌನ್ಶಿಪ್ಸ್ ಕಟ್ಸಿದ್ರು, ದಿವಾನ್ರಾಗಿ ಏನು ಕೆಲಸ ಮಾಡಿದ್ರು, ಲೋಕಕ್ಕೆ ಎಷ್ಟು ಮಾಡಿದ್ರು. ತಾಯಿ ಕೊಟ್ಟ ವಿಷನ್ ಅದು ತಾಯಿ, ಅದು ಒಂದು ಪೇರೆಂಟಿಂಗ್ ಅಂತಂದರೆ. ಸೊ ಈ ಥರದ ಒಂದು ಎನ್ಲೈಟೆಂಡ್ ಪೇರೆಂಟಿಂಗ್ ಏನಿದೆ, ಅದು ನಮ್ಮಲ್ಲಿ ಬರಬೇಕಾಗಿದೆ. ಮಗು, ಇದು ನನ್ನ ದೇಶ, ಹೆಮ್ಮೆಯಿಂದ ಹಾಕ್ಕೊಂಡು ಹೋಗು. ಶಾಲೆಗಳಲ್ಲಿ ಪಂಚೆ ಎಲ್ಲ ಉಟ್ಕೊಂಡ್ಬರ್ಬಾರ್ದು ಎಥನಿಕ್ ಡೇಗೆ ಅಂತ ಹೇಳಿ ಕಳಿಸ್ತಾರೆ. ಇನ್ಯಾವಾಗ ಉಟ್ಕೊಳ್ಳೋದು ಮಕ್ಕಳು? ನಂಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ತಾರೆ. 30 ವರ್ಷ ಆಗಿರುತ್ತೆ, ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಇಂಥ ಸುಂದರವಾದ ವೇಷಕ್ಕಿಂತ ಇನ್ಯಾವುದಿದೆ? ಸೌಂದರ್ಯಕ್ಕೆ ಸೌಂದರ್ಯ, ಸಭ್ಯತೆಗೆ ಸಭ್ಯತೆ, ಪರಂಪರೆಯ ಅಸ್ಮಿತೆ ಎಲ್ಲ ಇದೆ ಇದರಲ್ಲಿ. ಅಂದರೆ ಇನ್ಯಾವಾಗ ಕಲಿಯೋದು ನಾವು? ಇವ್ರು ಹಾಕೋ ಶಾಲೆಗಳು ಹೆಂಗಿರುತ್ತೆ ಅಂದರೆ, LKG ಇಂದ 10ನೇ ಕ್ಲಾಸ್ವರೆಗೂ ಬಿಂದಿ ನಾಟ್ ಅಲೌಡು, ಬಳೆ ನಾಟ್ ಅಲೌಡು, ಕನ್ನಡ ನಾಟ್ ಅಲೌಡು. ಇವರು PUC ಆದಮೇಲೆ ಆಚೆ ಬರ್ತಾರೆ, ಕ್ವಾಯ್ ಅಂತ ಆ ಕಡೆ ಗಬ್ಬು ಇಂಗ್ಲೀಷು, ಈ ಕಡೆ ಕನ್ನಡನೂ ಬರಲ್ಲ. ಒಂಥರ ಮಾತಾಡಿಕೊಂಡು ನಾವೇನೋ ಇಲ್ಲೋ, ಅವರ ಡ್ರೀಮೇ ನಾನು MG ರೋಡ್ ಸುತ್ತಾಡ್ಕೊಂಡಿರೋದು, ಆಮೇಲೆ ಬೇರೆ ದೇಶಕ್ಕೆ ಹೊಟ್ಟೋಗ್ಬಿಡೋದು. ಇಷ್ಟೇ ಅವ್ರ ಲೈಫಲ್ಲಿ, ಇನ್ನೇನೂ ಇಲ್ಲ. ವಾಸ್ತವ ಈ ದೇಶ ಇಲ್ಲ. ಇವ್ರಿಗೆ ಮದುವೆ ದಿನ ಕೂಡ, ನಾನೊಬ್ಬರು ಮದುವೆಗೆ ಹೋಗಿದ್ದೆ. ಮದುವೆ ದಿನ ಮದುವೆ ಹುಡುಗಿಗೆ ಬೊಟ್ಟಿಟ್ರೆ ಇಟ್ ಡಸಂಟ್ ಲುಕ್ ಲೈಕ್ ಮೀ. ಚಿಕ್ಕದು ಮಾಡಿ 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 ಮದುವೆ ಹುಡುಗಿ ಹಣೆಯಲ್ಲಿ ಕುಂಕುಮ ಇಡೋಕ್ಕೆ ಅವಳಿಗೆ ಇಷ್ಟ ಆಗ್ತಿಲ್ಲ. ಯಾಕೆಂದರೆ 12 ವರ್ಷ ಹಣೆಯಲ್ಲಿ ಕುಂಕುಮ ಇಲ್ಲದೆ ನೋಡಿ 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 ಅವಳಿಗೆ ಹಾಗೆ ಕಂಡೀಷನ್ ಆಗಿಬಿಟ್ಟಿದೆ. ಎಲ್ಲ ಕಂಡೀಷನಿಂಗ್ ಅಷ್ಟೇ, ಅವ್ರಿಗೆ ಗೊತ್ತು, ಅದಕ್ಕೆ ಹಂಗೆ ಮಾಡ್ತಾರೆ ಅವರು. ಸಮಾನತೆ ಏನು ಸಮಾನತೆ? ಅವ್ರು ಬೇಕಾದ್ರೆ ಹಾಕ್ಕೊಂಬರ್ಬೋದಾ? ಅವ್ರ ಚಿಹ್ನೆಗಳನ್ನ ತಲೆ ಮೇಲೆ ಕೊರಳಲ್ಲಿ ಹಾಕ್ಕೊಂಬರ್ಬೋದು. ನಮ್ಮ ಚಿಹ್ನೆಗಳಿಗೆ ಮಾತ್ರ ಪ್ರಾಬ್ಲಮ್ಮು. ನಾವೇನಾದ್ರು ಕೆಂಪು ದಾರ ಹಾಕಿ ಕಳಿಸ್ಬಿಟ್ರೆ ದೊಡ್ಡ ಪ್ರಾಬ್ಲಮ್. ದೇವರ ರಕ್ಷೆ ಅದು.
ಈ ಥರದ ಸಮಸ್ಯೆಗಳು ಪೇರೆಂಟ್ಸು ಕೌಂಟರ್ ಮಾಡಲ್ಲ, ಹಿಂದೂ ಶಾಲೆಗಳಲ್ಲೇ ಕೌಂಟರ್ ಮಾಡಲ್ಲ. ನಾವೊಬ್ಬರೋ ಇಬ್ಬರೋ ಹೋಗಿ ಮಾತಾಡಿದ್ರೆ ಇವ್ನು ಎಲ್ಲದಕ್ಕೂ ಒಂದು ಹೇಳ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ. ಆ ಥರ ಸ್ಥಿತಿ ಬಂದಿದೆ ಈಗ. ನಿಜವಾಗ್ಲೂ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಕಂಟಕ ಬಂದಾಗಲೆಲ್ಲ ಪರಮಾತ್ಮನೇ ಇಳಿದು ಬಂದು ಎಲ್ಲ ಸೆಟ್ರೈಟ್ ಮಾಡಿದ್ದಾನೆ ಅಂತಾರೆ. ಹಾಗೆ ಅಂಥ ಒಂದು ಪವಾಡ ನಡಿಬೇಕು. ಇನ್ನೂ ನಿದ್ರೆಯಲ್ಲಿದ್ದೀವಿ. ಸೊ ಈಗಾದರೂ ಎಚ್ಚೆತ್ಕೊಂಡ್ರೆ ಕನಿಷ್ಠ ನಾವು ಯಾರು, ನಮ್ಮ ದೇಶ, ನಮ್ಮ ಧರ್ಮ, ಧಾರ್ಮಿಕವಾಗಿ ನಾವು ಎಚ್ಚೆತ್ಕೊಳ್ದೆ ಹೋದರೆ, ಸಾಮಾಜಿಕವಾಗಿ ಸಂಘಟಿತರಾಗದೆ ಹೋದರೆ ತುಂಬ ಸುಲಭದಲ್ಲಿ ನಮ್ಮನ್ನು ಮುಗಿಸ್ಬಿಡ್ತಾರೆ. ನೆಪಕ್ಕೆ ಮಾತ್ರ ನಾವು ಮೆಜಾರಿಟಿಗಳು. ಒಂದು 2,000 ರೂಪಾಯಿ ಮುಖಕ್ಕೆ ಹಿಂಗೆ ಎಸಿದ್ರೆ ಒಂದು ಫ್ರೀ ಬಸ್ ರೈಡ್ ಕೊಟ್ಬಿಟ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ವೋಟ್ ಹಾಕ್ಬಿಡ್ತಾರೆ ಅವ್ರಿಗೆ. ಸೊ ನಮ್ಮನ್ನು ಹೇಗೆ ಮೂರ್ಖರನ್ನಾಗಿ ಮಾಡಿ ವೋಟ್ ತೊಗೋಬೇಕು ಅಂತ ಗೊತ್ತು. ಮತ್ತು ಅವರು ಯುನೈಟೆಡಾಗಿ ಹೇಗೆ ನಮ್ಗೆ ವೋಟ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಒಂದು ಆದರ್ಶ ಇಟ್ಕೊಂಡು ಇರುವಂಥ ಹಿಂದೂಗಳು ತುಂಬ ಕಡಿಮೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇದು ಒಂಥರ ಕಷ್ಟದ ಪರಿಸ್ಥಿತಿನಲ್ಲೇ ಇದ್ದೀವಿ. ಭಗವಂತನೇ ಕೃಪೆ ಮಾಡಿ, ನಾನಂತೂ ಪ್ರಾರ್ಥನೆ ಮಾಡ್ತೀನಿ ಸ್ವಲ್ಪ ಎಚ್ಚರ, ಈ ನಿದ್ರೆಯಿಂದ ಎಚ್ಚೆತ್ತು ಏನಾಗ್ತಿದೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು. ಸಾವಿರಾರು ವರ್ಷಗಳ ಕಾಲ ಪ್ರಾಣ ಕೊಟ್ಟು ಸರ್ವಸ್ವವನ್ನು ಬಲಿದಾನ ಮಾಡಿ ನಮ್ಮನ್ನು ಈ ಧರ್ಮವನ್ನು ಉಳಿಸಿ ಬೆಳೆಸಿ ಬಂದಿದ್ದಾರೆ ನನ್ನ ಪೂರ್ವಜರೇ. ಒಂದೇ ನಿಮಿಷ ಮತಾಂತರ ಆಗೋದಕ್ಕೆ, ಆದರೆ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಊರು ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಅಲ್ದಾಡ್ಕೊಂಡು ಬಂದು ಕೊನೆಗಿಲ್ಲೆಲ್ಲೋ ಸೆಟ್ಲಾಗಿದ್ದಾರೆ. ಅಂದರೆ ಈ ಥರ ಎಷ್ಟೋ ಕುಟುಂಬಗಳದ್ದು, ಲಕ್ಷೋಪಲಕ್ಷ ಕುಟುಂಬಗಳದ್ದು ಕಥೆಗಳಿವೆ. ಯಾಕೆ ಹಾಗೆ ಮಾಡಿದ್ರು? ಧರ್ಮ ಉಳಿಸ್ಕೊಳ್ಳೋದು ತಾನೆ. ಅಷ್ಟೆಲ್ಲ ಮಾಡಿದ್ಮೇಲೂ ಇವತ್ತು ಅಷ್ಟು ಸುಲಭವಾಗಿ ನಮ್ಮ ಕಣ್ಮುಂದೆ ಒಬ್ಬರು ನಮ್ಮ ಧರ್ಮವನ್ನು ಅವಮಾನ ಮಾಡ್ತಿದ್ರೆ, ನಮ್ಮ ದೇವಸ್ಥಾನವನ್ನು ಕಬಳಿಸ್ತಾ ಇದ್ದರೆ ನೋಡ್ಕೊಂಡು ಸುಮ್ಮನೆ ಇರ್ತೀವಲ್ವ? ನಮ್ಮ ದೇವಸ್ಥಾನದ ಮುಂದೆ ಕೂತ್ಕೊಂಡು ಉಗಿದು ಮಾಲೆ ಕಟ್ಟಿ ಕೊಟ್ಟರೆ ಅಯ್ಯೋ ಪರವಾಗಿಲ್ಲ ಪಾಪ ಬಡವ ಅಂತ ಹೇಳಿಬಿಟ್ಟು ಈ ಥರ ಇಷ್ಟರ ಮಟ್ಟಿಗೆ ನಾವು ಆದರೆ ಇನ್ನೇನು ಹೇಗೆ ಯಾರನ್ನ ವಿಶ್ವಾಸ ಮಾಡಬೇಕು? ತಂದೆ ತಾಯಿ, ಅಜ್ಜಿ ತಾತ, ಪರಂಪರೆ, ಅರ್ಚಕರು, ಸನ್ಯಾಸಿಗಳು, ಗುರುಗಳು, ಇವ್ರು ಯಾರ ಬಗ್ಗೆನೂ ವಿಶ್ವಾಸ ಇಲ್ಲ. ಅವನೆಲ್ಲ ಔಟ್ಡೇಟೆಡ್ ಪೀಪಲ್. ಅಲ್ಲಿ ಉಗಿದು ಕೊಡೋನು, ಆ ಬಾಲಿವುಡ್ಡಿನ ಮಾನಗೆಟ್ಟ ನಟನಟಿಯರು, ಇವ್ರ ಮೇಲೆ ವಿಶ್ವಾಸ. ಅದು ಪ್ರಶ್ನೆನೇ ಬರೋಲ್ಲ. ಇವಳೇನೇನೋ ಹೇಳ್ತಿದ್ದಾಳಲ್ಲ, ಇದು ನಾನ್ ಸೆನ್ಸ್ ಅಲ್ವಾ ಅಂತ ಪ್ರಶ್ನೆನೇ ಬರೋಲ್ಲ. ಓ ವಾವ್, ನನ್ನ ಫೇವ್ರೆಟ್ ಹೀರೋಯಿನ್ ಅವಳು ಹೇಳ್ಬಿಟ್ರೆ ಆಗೋಯ್ತು. ನನ್ನ ಫೇವ್ರೆಟ್ ಹೀರೋ ಅದೆಂಥದ್ದು ಕಚಡ ನೂಡಲ್ಸ್ನ ತಿಂದಂಗೆ ತೋರಿಸ್ಬಿಟ್ರೆ, ಅದು ಯಾವುದೋ ಒಂದು ಏರಿಯೇಟೆಡ್ ಡ್ರಿಂಕ್ನ ಕುಡ್ದಂಗೆ ತೋರಿಸ್ಬಿಟ್ರೆ ಅದು ಟಾಯ್ಲೆಟ್ ಕ್ಲೀನರ್ ವಿತ್ ಶುಗರ್ ಅದು ಯಾಕೆ ನನ್ನ ಫೇವ್ರೆಟ್ ಹೀರೋ ಅಲ್ವಾ? ಇಂಥ ಒಂದು ಮೂಢನಂಬಿಕೆ ನಮ್ಮಲ್ಲಿ ಕವದಿದೆ. ಸೊ ವೈಚಾರಿಕತೆ ಅನ್ನೋ ಹೆಸರಲ್ಲಿ ಮೂಢನಂಬಿಕೆ ಬರ್ತಾ ಇದೆ ಇವತ್ತು. ವಿ ಆರ್ ಬಿಲೀವಿಂಗ್ ದ ರಾಂಗ್ ಪೀಪಲ್. ಹಾಗಾಗಿ ಸ್ವಲ್ಪ ಎಚ್ಚರ ಆಗಬೇಕು. ನೋಡೋಣ ಹೇಗೆ ಆಗುತ್ತೋ ಗೊತ್ತಿಲ್ಲ. ಭಗವಂತ ಇದ್ದಾನೆ, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಸುಳ್ಳು ಎಷ್ಟೇ ಮೆರೆದ್ರೂ ಒಂದಿನ ನಾಶವಾಗುತ್ತೆ, ತನ್ನನ್ನೇ ನಾಶಗೊಳಿಸ್ಕೊಂಡ್ಬಿಡುತ್ತೆ. ಬೆಂಕಿ ಎಲ್ಲವನ್ನ ಸುಟ್ಟ ಮೇಲೆ ತನಗೆ ತಾನೇ ನಂದಿ ಹೋಗುತ್ತೆ. ಸುಡೋಕ್ಕೇನೂ ಇಲ್ಲದೆ ಹೋದರೆ ಅಸ್ತಿತ್ವ ಇಲ್ಲ. ಹಾಗೆ ಈ ಸುಳ್ಳು ಒಂದಷ್ಟು ಹಾನಿ ಮಾಡುತ್ತೆ, ಆಮೇಲೆ ತಾನೇ ಅಸ್ತಿತ್ವವಿಲ್ಲದಂತಾಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ನೆಚ್ಕೊಳ್ಳೋಣ. ಒಂದೇ ಒಂದು ಪ್ರಾರ್ಥನೆ ಅಂದರೆ ದಯವಿಟ್ಟು ಇಂಥ ಭವ್ಯ ದೇಶದಲ್ಲಿ ಹುಟ್ಟಿ ಬರೀ ಆಧಾರ್ ಕಾರ್ಡ್ ಭಾರತೀಯರಾದರೆ ಸಾಲದು. ನಾವು ಭಾರತೀಯತೆಯ ಭಾರತೀಯರಾಗಬೇಕು. ನಮ್ಮ ವೇಷ, ಭೂಷ, ಭಾಷೆ, ಧರ್ಮ, ಸಂಸ್ಕೃತಿ, ಬಿಂದಿ ಟು ವೇದಾಂತ ಎಲ್ಲ ಮುಖ್ಯ. ಎಲ್ಲವನ್ನು ಉಳಿಸ್ಕೊಂಡು ನಮ್ಮ ಮನೆ ಒಳಗೆ ಬಂದರೆ ಇದು ಭಾರತೀಯ ಮನೆ ಅಂತ ಅನ್ನಿಸ್ಬೇಕು. ಎಲ್ಲಿ ನೋಡಿದ್ರು ಇದು ಇಟಾಲಿಯನ್ ಕಿಚನ್ನು, ಫ್ರೆಂಚ್ ಡ್ರಾಯಿಂಗ್ ರೂಮ್ ಅಲ್ಲ ಬೇಕಿರೋದು. ನಮಗೆ ನಮ್ಮ ಮನೆ ಅಂತ ಅನ್ನಿಸ್ಬೇಕಿದು. ನಮ್ಮದು ಇರಬೇಕು, ನಮ್ಮ ತನ ಇರಬೇಕು, ನಮ್ಮ ರೀತಿ ನಾವು ಆತಿಥ್ಯ ಕೊಡಬೇಕು. ನಮ್ಮ ಹಬ್ಬ ಹರಿದಿನಗಳು, ನಮ್ಮ ವೇಷಭೂಷೆಗಳು, ನಮ್ಮ ಶೈಲಿಯಲ್ಲಿ ಒಂದು ಸ್ವಾರಸ್ಯ ಇದೆ, ಒಂದು ದೈವಿಕತೆ ಇದೆ. ಅದನ್ನು ಉಳಿಸಿ ಬೆಳೆಸಬೇಕು. ನಮ್ಮ ದೇಶವನ್ನು, ಧರ್ಮವನ್ನು ಉಳಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಉಳಿಸಿದ್ರೆ ಅದು ನಮ್ಮನ್ನು ಉಳಿಸುತ್ತೆ. ಧರ್ಮವನ್ನು ಉಳಿಸಿದಾಗಲೇ ನಾವು ಸಂಘಟಿತರಾಗೋದು. ಧರ್ಮ ಒಂದು ಪ್ಲ್ಯಾಟ್ಫಾರ್ಮ್, ಎಲ್ಲರನ್ನು ಒಟ್ಟಿಗೆ ಸೇರಿಸೋದು. ಧಾರಯತಿ ಧರ್ಮ, ಧಾರಣಾ ಧರ್ಮ ಇತ್ಯಾಹುಹು ಅಂತ. ನಮ್ಮನ್ನು ಧರಿಸುವ ಪ್ಲ್ಯಾಟ್ಫಾರ್ಮ್ ಧರ್ಮ, ಒಂದು ವೇದಿಕೆ, ಸಮಾನ ವೇದಿಕೆ. ಎಲ್ಲ ಕುಲ, ವರ್ಣ, ಲಿಂಗಗಳವರನ್ನು ಒಟ್ಟುಗೂಡಿಸುವಂಥದ್ದೇ ಧರ್ಮ. ಅದಕ್ಕೆ ಧರ್ಮವನ್ನು ನಾಶ ಮಾಡುವ ಒಂದು ಅಜೆಂಡಾ ಇರೋದು. ಹಿಂದೂಗಳನ್ನು ಧರ್ಮದ ಹೆಸರಲ್ಲಿ ವಿಭಜಿಸೋದು ಯಾಕೆ ಅಂದರೆ, ಧರ್ಮವಿದ್ದಲೇ ನಾವು ಒಟ್ಟಿಗಾಗ್ತೀವಿ ಅಂತ ಗೊತ್ತು. ಒಂದು ರಥೋತ್ಸವ ಆಗುತ್ತೆ ಅಂದರೆ ಬರೀ 4 ಜನ ಅರ್ಚಕರು ಎಳೆಯೋಕ್ಕಾಗತ್ತಾ? ಆಗೋದಿಲ್ಲ. 1000 ಜನ ಬೇಕು. ಎಲ್ಲರೂ ಊರವರೆಲ್ಲ ಬಂದು ಹೇಳಿದ್ರೇ ರಥ ಮುಂದಕ್ಕೆ ಹೋಗೋದು. ಒಂದು ದೇವಸ್ಥಾನ ನಡಿಬೇಕು ಅಂದರೆ ಶಿಲ್ಪಿ ಬೇಕು. ಶಿಲ್ಪಿ ಏನು ಅರ್ಚಕನ ಅಲ್ಲ,
ಅರ್ಚಕನೇ ಶಿಲೆ ಮಾಡ್ತಾನ, ಅರ್ಚಕನೇ ಲೋಹ ಮಾಡ್ತಾನ, ಅರ್ಚಕನೇ ಕವಚ ಮಾಡ್ತಾನ, ಅರ್ಚಕನೇ ಹೂ ಕಟ್ತಾನ, ಅರ್ಚಕನೇ ಅಕ್ಕಿ ಬೆಳಿತಾನ, ಅರ್ಚಕನೇ ದೇವಸ್ಥಾನ ಎಲ್ಲರೂ ಬೇಕು. ಶಿಲ್ಪಿಗಳು ಬೇಕು, ವಾಸ್ತುಶಿಲ್ಪ ತಜ್ಞರು ಬೇಕು, ರೈತರು ಬೇಕು, ಬಡಗಿ ಕೆಲಸ ಮಾಡೋರು ಬೇಕು, ಲೋಹದ ಕೆಲಸ ಮಾಡೋರು ಬೇಕು, ಅಕ್ಸಾಲಿಗರು ಬೇಕು, ಎಲ್ಲ ಥರ ಬೇಕು, ಆರ್ಟಿಸ್ಟ್ ಬೇಕು, ದಾನ ಮಾಡೋರು ಬೇಕು, ಎಲ್ಲ ಸೇರಿದ್ರೆ ಒಂದು ದೇವಸ್ಥಾನ ಆಗೋದು. ಅದಕ್ಕೆ ಧರ್ಮ ಅಂದರೆ, ದೇವಸ್ಥಾನ ಅಂದರೆ, ಸನಾತನ ಧರ್ಮ ಅಂದರೆ ಎಲ್ಲ ಕುಲವರ್ಣದವರು ಸೇರುವ ವೇದಿಕೆ ಅದು. ಅದಕ್ಕೆ ನಮ್ಮನ್ನು ಸನಾತನ ಧರ್ಮ ಅಂತ ಕರೆಯೋದಕ್ಕೆ ಇಷ್ಟಪಡಲ್ಲ. ಈಗ ಕುರುಬರ ಸಮಾವೇಶಕ್ಕೆ ಹೋಗ್ತಾರೆ ಇವರುಗಳೆಲ್ಲ, ಒಡೆಯೋರು, ಗೌಡರ ಸಮಾವೇಶಕ್ಕೆ ಹೋಗ್ತಾರೆ, ಬ್ರಾಹ್ಮಣರ ಸಮಾವೇಶಕ್ಕೆ ಹೋಗ್ತಾರೆ, ಲಿಂಗಾಯತರ ಸಮಾವೇಶಕ್ಕೆ ಹೋಗ್ತಾರೆ, ಈಡಗರ ಸಮಾವೇಶಕ್ಕೆ ಹೋಗ್ತಾರೆ, ದಲಿತರ ಸಮಾವೇಶಕ್ಕೆ ಹೋಗ್ತಾರೆ. ಇದೆಲ್ಲ ಇಷ್ಟು ಜನ ಸೇರಿಬಿಟ್ಟು ಹಿಂದೂ ಸಮಾವೇಶ ಮಾಡ್ತೀವಿ ಅಂದರೆ ಬರಲ್ಲ, ಕಮ್ಯೂನಲ್ ಅಂತಾರೆ. ಅರ್ಥ ಆಗ್ತಾ ಇದೆ ಅಜೆಂಡಾ? ಮತ್ತೆ ರಿಪೀಟ್ ಮಾಡ್ತೀನಿ. ಇವರು ಒಂದೊಂದೇ ಕಮ್ಯುನಿಟಿ ಸಪ್ರೇಟಾಗಿ ಸಮಾವೇಶ ಮಾಡಿದ್ರೆ ಸಂತೋಷವಾಗಿ ಹೋಗ್ಬಿಟ್ಟು ಓ ಕರೆಕ್ಟು, ನಮ್ಮ ಹಕ್ಕು ನಿಮಗೆ ನಾವು ಸಹಾಯ ಮಾಡಿಕೊಡ್ತೀವಿ ಅಂತ ಕೂಗ್ತಾರೆ. ಇದಿಷ್ಟು ನೀವು ಎಲ್ಲ ಒಂದೇ ಅಂತ ಹೇಳಿ ಸೇರಿಸ್ಬಿಟ್ಟು ನಾವೆಲ್ಲ ಹಿಂದೂಗಳು, ನಾವೆಲ್ಲ ಸನಾತನ ಧರ್ಮೀಯರು, ಬನ್ನಿ ಒಟ್ಟಿಗೆ. ಆವಾಗ ಎಷ್ಟು ಜನ ಮಂತ್ರಿಗಳು ಬರ್ತಾರೆ, ಯಾವ್ಯಾವ ಪಾರ್ಟಿಯವ್ರು ಬರ್ತಾರೆ, ಅಲ್ಲೇ ಗೊತ್ತಾಗುತ್ತೆ. ನಾವು ಒಂದಾಗೋದು ಇಷ್ಟ ಇರೋರು ಬರ್ತಾರೆ, ಇಷ್ಟ ಇಲ್ದಿರೋ ಬರಲ್ಲ. ಸೊ ಅದನ್ನು ತಿಳ್ಕೊಳ್ಳಿ ದಯವಿಟ್ಟು. ಎಲ್ಲ ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ರಾಮನ ಜೀವನದಲ್ಲಿ ಶಬರಿಯೂ ಇದ್ದಾಳೆ, ಗುಹನೂ ಇದ್ದಾನೆ. ಹಾಗಾಗಿ ದಲಿತ ಬಲಿತ ಅನ್ನುವ ಯಾವ ಭೇದವಿಲ್ಲದೆ ಸಹಸ್ರಮಾನಗಳ ಕಾಲ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದೀವಿ. ಆ ಒಗ್ಗಟ್ಟಿನಿಂದಾಗಿ ನಮ್ಮ ಧರ್ಮ ಉಳಿದಿದೆ. ನೀವೇನೋ ಈ ಪೊಲಿಟಿಕಲ್ ಅಜೆಂಡಾಗಳಿಗೆ, ಅವ್ರು ಕೊಡೋ ಫ್ರೀಬಿಗಳಿಗೆ ಮನಸ್ಸೋತು ಈ ಮೂಲ ಭಾವದಿಂದ, ನಾವೆಲ್ಲ ಒಂದೇ ಅನ್ನೋ ಭಾವದಿಂದ ಸೆಪ್ರೇಟಾಗಿ ನಾನೇ ಬೇರೆ ಅಂತ ಬರೀ ನಿಮ್ಮ ಕುಲ ಮತವನ್ನು ಭಾವಿಸಿದ್ರೆ ನಿಮ್ಮ ಕುಲದ ಅಸ್ತಿತ್ವ ಕೂಡ ಉಳಿದ ಹಾಗೆ ಸರ್ವನಾಶವಾಗತ್ತೆ. ಏಕೆಂದರೆ ಆಚೆ ಇರುವ ಶತ್ರು ಅಷ್ಟು ಪ್ರಬಲವಾಗಿದೆ. ನಮಗಿರೋದು ಇದೊಂದೇ ದೇಶ, ಬೇರೆಯವರು ಎಲ್ಲ ದೇಶ ಕಬಳಿಸಿ ಇಲ್ಲಿಗೆ ಬರ್ತಾಯಿದ್ರು. ಅವ್ರಿಗೆ ಒಂದು ವೈಶ್ವಿಕವಾದ ಹುನ್ನಾರ ಇದೆ. ಆ ವೈಶ್ವಿಕ ಹುನ್ನಾರಕ್ಕೆ ದಯವಿಟ್ಟು ಬಲಿಯಾಗಬೇಡಿ ಅಂತ ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.